ನಮಗ್ ಬರೀ ತಿಳುವಳಿಕೆಗಳು, ಶಾಸ್ತ್ರಗಳಾಗ್ಲಿ, ಜ್ಞಾನಗಳಾಗ್ಲಿ, ಗುರುಗಳಾಗ್ಲಿ, ಸಾಧನೆಗಳ ಬರೀ ಒಂದೂ ನಾನು ಹೋಗಲ್ಲ, ಮಾಡಲ್ಲ. ಬರೀ ಕುತ್ಕೊಂಡ್ ಮಾತಾಡೋದಷ್ಟೇ ನಾನು. ಅದಂಗೆ ಇದಿಂಗೆ ಇದ್ರಿಂದ ಆಗಲ್ವಂತೆ. ಒಂದು ದಿನನಾರು ನಾನು ಯೋಗ ಮಾಡಿದ್ದೀನ? ಒಂದು ದಿನ ಭಕ್ತಿ ಮಾಡಿರಲ್ಲ. ಒಂದು ದಿನ ನಿಷ್ಕಾಮ ಕರ್ಮ, ಮನೇಲೆ ಏನು ಕರ್ಮ ಮಾಡಲ್ಲ, ಹೊರ್ಗಡೆ ದೇಶಕ್ಕೆ ನಿಷ್ಕಾಮ ಕರ್ಮ ಮಾಡಿಲ್ಲ. ಬರೀ ಒಂದ್ ಸ್ವಲ್ಪ ಏನೋ ತಿಳುವಳಿಕೆಯಿಂದ ಅದು ಇದು ಕಲ್ತು ಅದ್ರಿಂದ ಏನಾಗತ್ತಾ, ಇದರಿಂದ ಆಗತ್ತಾ? ಉದ್ಧಾರ ಆಗುವ ಲಕ್ಷಣ ಅಲ್ಲ ಅದು. ಯಾರಿಗೆ ತೀವ್ರವಾದ ಸಮಸ್ಯೆ, ಈಗ ಮನೇಲಿ ಏನೋ ಆಗಿದೆ, ನಾನು ಆರಾಮ ಮಾತಾಡ್ತಾ ಕೂತಿರ್ತೀನ, ಅದೇನಾಗಲ್ಲ ಬಿಡು, ಇದೇನಾಗಲ್ಲ ಬಿಡು ಅಂತ ಹೆಂಗೆ ಪ್ರವೃತ್ತಿ ಆಗ್ತೀನಲ್ಲ, ಹಾಗೆ ದೇವ್ರನ್ನ ಪಡಿಬೇಕು ಅನ್ನೋನು ಏನೋ ಅವನಿಗೆ ಜಗತ್ ಕಾಣಿಸೋದೇ ಇಲ್ಲ. ಬುದ್ಧ ಮಹಾತ್ಮನಿಗೆ ಏನು ಕಾಣಿಸ್ಲಿಲ್ಲ. ಆ ವೈಭೋಗ ಅವನಿಗೆ ವೈಭೋಗ ಅನಿಸ್ಲಿಲ್ಲ. ಏನು ಅವ್ರ ತಂದೆ ಒಂದು ಅದನ್ನ ದರ್ಶನನೇ ಮಾಡ್ಸಿಲ್ಲ ಅಂದ್ರೆ ಎಂತಹ ವೈಭೋಗದಲ್ಲಿ ಇಟ್ಟಿರ್ಬೋದು ಅವ್ರನ್ನ. ಒಂದು ದಿನ ಅವನು ಸತ್ತಿರೋರ್ನ ನೋಡಿಲ್ಲ. ನಾವು ಪ್ರತಿನಿತ್ಯ ನೋಡ್ತಿರ್ತೀವಿ. ನಮ್ ಮನೆಯವ್ರಲ್ಲೇ ಸತ್ತಿರೋರ್ನ ಎಷ್ಟ್ ಜನ ನೋಡಿಲ್ಲ ನಾವು. ತಂದೆ, ತಾಯಿ, ತಾತ, ಮಕ್ಕಳು, ಇವ್ರು ಅವ್ರು ಯಾರಾರು ನೋಡಿದೀವಿ. ನಮ್ಮ ಬಂಧು ಬಳಗದಲ್ಲಿ ಎಷ್ಟು ಜನ ನಾವು ಹುಟ್ಟದಾಗಿಂದ ಇಲ್ಲಿವರೆಗೂ ಎಷ್ಟು ಸಾವುಗಳನ್ನ ನಾನು ನೋಡಿಲ್ಲ. ನಾನು ಏನ್ ಮಾಡಿದ್ರು ದರ್ಶನ ಆಗಲ್ಲ. ದರ್ಶನ ಆಗೋದಿಲ್ವಲ್ಲ, ಅದಕ್ಕೆ ಮುಂದೆ ಸಂಶೋಧನೆ ನಡೆಯಲ್ಲ. ನಾವು ಬರೀ ತಿಳುವಳಿಕೆ ಆಗತ್ತೆ ಅಷ್ಟೇನೆ, ಆ ಕ್ಷಣದಲ್ಲಿ ಆಗಿರತ್ತಷ್ಟೇನೆ. ಪುನಃ ವಾಪಸ್ ಆ ವಿವೇಕ ಮರ್ತೋಗುತ್ತೆ. ಆದ್ರೆ ಅದನ್ನ ಮರ್ತೋಗುತ್ತೆ ಅಂತಾನೆ ಬುದ್ಧ ಭಗವಾನ್ ಅರಮನೆ ಬಿಟ್ಟ. ಇಲ್ಲಿದ್ರೆ ಇವರೆಲ್ಲಾರು ಆರಿಸ್ತಾರೆ ಅಂತ. ಅವನ ಆ ಸಂಶೋಧನೆ ಅವನಿಗೆಲ್ಲಾ ಗಾಬರಿ, ಅವನಿಗೆ ಬಹಳ ಭಯಾನಕ. ಇದು ಮುಮುಕ್ಷಿಗೆ, ಎಲ್ಲಾ ಮುಮುಕ್ಷಗಳಿಗೂ ಬರುತ್ತೆ. ಇಡೀ ಜಗತ್ತಲ್ಲಿ ಯಾರು ಅವ್ರಿಗೆ ಆಗ್ತಾರಲ್ಲ ಅನ್ಸುತ್ತೆ. ಅಕ್ಕ ಮಹಾದೇವಿಯವರಿಗೂ ಅನಿಸ್ತು, ಎಲ್ಲರಿಗೂ ಅನಿಸ್ತದು. ಅದಕ್ಕೆ ಅವರು ಬಹಳ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾರಿದಕ್ ಪರಿಹಾರ, ಅವ್ರಿಗೆ ಏನು ಇಲ್ಲ. ನಾವ್ ಆಗ್ಲೇ ನಿರ್ಣಯ ಮಾಡಿರ್ತೀವಲ್ಲ, ನಾವ್ ಆಗ್ಲೇ ಒಂದು ಮನೆ ಅಂತಿದೆ, ಒಂದ್ ಹೆಂಡತಿ ಮಕ್ಳಿದಾರೆ, ನಾನು ಇಷ್ಟ್ ದಿನ ದುಡಿಬೇಕು, ಹಿಂಗ್ ಮಾಡ್ಬೇಕು, ಈ ತರ ಮಾಡಿ ನಾನು ಒಂದ್ ದಿನ ಹೋಗ್ಬೇಕು, ಇವೆಲ್ಲ ನಂದು ನಿರ್ಣಯ ಆಗಿದೆ. ಅವನ್ನೆಲ್ಲ ದೃಢ ನಿರ್ಧಾರ ಮಾಡಿದೀನಿ. ಅದ್ರ ಜೊತೆಗೆ ಒಂದ್ ಸ್ವಲ್ಪ ಒಳ್ಳೇದ್ ಕೇಳ್ಬೇಕು, ಒಳ್ಳೇದೊಂದ್ ಪ್ರವಚನ ಮಾಡ್ಬೇಕು. ಒಂದ್ ದಿನ ಅದನ್ನ ಕೇಳ್ತಾ ಒಂದಿನ ಒಳ್ಳೆ ಜೀವನ ಮುಗ್ಸೋದು. ಇವ್ರು ಮುಮುಕ್ಷುಗಳಲ್ಲ, ನಾವು ಫಾಲೋವರ್ಸ್ ಇರ್ತೀವಿ. ಒಟ್ಟೊಂದ್ ಒಳ್ಳೇದ್ ಮಾಡೋದು. ಈಗ ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತಿರ್ತಾರಲ್ಲ, ಆ ರೀತಿ. ಯಾಕೆ ಇವತ್ತು ತಪ್ಸೋದು, ಒಂದಿನ ಸುಮ್ನೆ ಯಾಕೆ ಕೆಟ್ಟದ್ ಮಾಡೋದಕ್ಕಿಂತ ತಾನೆ ಇದೇನಾಗತ್ತೆ, ಆ ರೀತಿ ಅಲ್ಲ ಮುಮುಕ್ಷ. ಅವನಿಗೆ ಏನು ಪ್ರಜ್ಞೆ ಇಲ್ಲ, ಅವನಿಗೆ ಪ್ರಜ್ಞೆ ಬರೋದೇ ಇಲ್ಲ. ಅವನಿಗೆ ಯಾರ್ದು ಸಮಾಧಾನ ಆಗಲ್ಲ. ಯಾರಿಗೂ ಏನು ಗೊತ್ತೇ ಇಲ್ಲ ಜಗತ್ತಲ್ಲಿ. ಯಾರು ಏನೇನ್ ಹೇಳ್ತಾವ್ರ, ಎಲ್ಲಾರು ಕತ್ಲೆಯಲ್ಲಿರೋರೇ ಮಾತಾಡ್ತಾ ಇರೋದು. ಹಾಗಾಗಿ ಬುದ್ಧ ಭಗವಾನಿಗೆ ಬಹಳ ಅವನಿಗೆ ಮಲ್ಗಕ್ಕಾಗ್ಲಿಲ್ಲ. ಅವನಿಗೆ ಅರಮನೆಯಲ್ಲಿ ಆ ಅರಮನೆ ಹಾಸಿಗೆ ಅನ್ಸ್ಲಿಲ್ಲ ಅವನಿಗೆ. ಹೆಂಡತಿ, ಅಷ್ಟು ಸೌಂದರ್ಯವಾದ ಹೆಂಡತಿ, ಮಕ್ಕಳು, ನಮ್ಗೆ ಏನ್ ಆತರ ಇಲ್ಲ. ಕುಡುಕ ಗಂಡ ಇರ್ತಾನೆ, ಎಂತದೋ ಹೆಂಡತಿ ಇರ್ತವೆ, ಎಂತದೋ ಮಕ್ಳು ಇರ್ತವೆ, ಏನೋ ಇರ್ತವೆ. ಏನ್ ಮಾಡಿದ್ರು ಹೋಗ್ಬೇಕು ಅನ್ಸಲ್ಲ ನಮ್ಗೆ. ಅಂತಹ ಅದು ಎಷ್ಟು ಕೋಟಿ ಜನ್ಮದ ಸುಕೃತ ಇರ್ಬೇಕು ಅವ್ರಿಗೆ. ಅವ್ರಿಗೆ ಅದೆಲ್ಲ ದರ್ಶನ, ಅದು ಹೊರಟ್ರು ಅವ್ರ ಅದನ್ನ. ಆದ್ರೆ ಎಲ್ಲಿ ಹೋಗ್ಬೇಕು, ಏನು ದೇವ್ರಂದ್ರೆ ಅಂತ ಅವರೇ ಹುಡ್ಕಕ್ ಹೊರಟ್ರು. ಇವ್ರೆಲ್ಲಾರು ಯಾರನ್ನಾರು ಕೇಳಿದ್ರೆ ದಾರಿ ತಪ್ಪಿಸ್ತಾರೆ. ತುಂಬಾ ಜನ ಮಹಾತ್ಮರು ಅದಕ್ಕೆ ಯಾರನ್ನ ಕೇಳಲಿಲ್ಲ. ಅವರು ಊರೊಳಗಡೆ ಬರ್ಲೇ ಇಲ್ಲ. ಅವರು ಊರೊಳಗ್ ಬಂದ್ರೆ ತಾನೇ ಇವ್ರೆಲ್ಲಾರು ಏನೇನೋ ಹೇಳಿ ಎಲ್ಲಾ ಇದ್ ಮಾಡ್ತಾರೆ ಅಂತ ಜನ ಜೊತೆ ಸೇರ್ತಾನೆ ಇರ್ಲಿಲ್ಲ ಎಲ್ಲಾ ಮಹಾತ್ಮರು. ಯಾಕೆ, ಯಾರಿಗ ಏನು ಗೊತ್ತಿಲ್ಲ ಅನ್ನಂಗ್ ಮಾತಾಡ್ತೀವಿ ನಾವು. ಹಾಗಾಗಿ ಬುದ್ಧ ಭಗವಾನ್ ಮಧ್ಯರಾತ್ರಿ ಹೊರಟ್ಬಿಟ್ರು. ಎದ್ರೆ ಇವ್ರೆಲ್ಲಾರು ನನ್ನನ್ನು ಅಡೆತಡೆ ಮಾಡ್ತಾರೆ ಅಂತಾನೆ ಅವನು ಒಳಗಡೆ ನಾವು ಅದನ್ನ ಇಲ್ಲಿ ಹೇಳಿ ಮಾಡಿ ಗೊತ್ತಾಗೋದಲ್ಲ, ಒಳಗಡೆ ತಾನೇ ಆಗೋದು ಅದನ್ನೆಲ್ಲ. ಅವನ್ ಹಾಗೆ ಹೊರಟಾಗ ಅವನಿಗೆಲ್ಲ ಯಾವ್ದ್ರಿಂದನಾರು ಆಗ್ಬೋದು. ಅದು ಒಳಗಡೆ ಆ ಮುಮುಕ್ಷತ್ವ ಪ್ರಾರಂಭ ಆಗತ್ತಲ್ಲ, ಅದು ಬಹಳ ಭಯಾನಕ ಮುಮುಕ್ಷತ್ವ. ಕರಾಳ ಅದು ಅಂತಾರೆ, ಒಂದು ಡಾರ್ಕ್ ಸರ್ಕಲ್, ಒಂದು ಕತ್ತಲೆ. ಆಗ ಏನು ಅವನಿಗೆ ಪ್ರಜ್ಞೆ ಇಲ್ಲ, ಯಾರು ದಾರಿ ತೋರಿಸ್ತಿಲ್ಲ. ಹೇಗೆ ಒಂದು ಕಾಡಲ್ಲಿ ಕಟ್ಟಿ ಪೂರ್ತಿ ತಿರುಗಿಸಿ ಬಿಟ್ಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕು ದಾರಿ ಗೊತ್ತಿಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ. ಆ ರೀತಿ ಅವನಿಗೆ ಆಗಿದೆಯಲ್ಲ, ಆ ರೀತಿ ಅನ್ಸುತ್ತೆ ಆ ಮುಮುಕ್ಷತ್ವಕ್ಕೆ. ಏನಿದು, ಯಾಕೆ ನಾನು ಇಲ್ಲಿ ಬಂದಿದ್ದೀನಿ, ಯಾಕೆ ಇವ್ರ ಅಪ್ಪ ಅಮ್ಮ, ನಾನ್ ಯಾಕೆ ಈ ಮನೇಲಿ ಹುಟ್ಟಿದೀನಿ, ಏನಿದು ಇಷ್ಟೊಂದು ಮೋಹ ಮಮಕಾರಗಳು ನನ್ನನ್ನ ಜೀವನ ಪರ್ಯಂತ ಕಾಡತ್ತಲ್ಲ. ಎಷ್ಟು ಗೊತ್ತಿದ್ರು ನನಗ ಅದರಿಂದ ಆಚೆ ಬರಕ್ ನನ್ಗ ಆಗಲ್ವಲ್ಲ. ಯಾವ್ದು ನನ್ನನ್ನ ಇಷ್ಟೊಂದು ಗಟ್ಟಿ ಮಾಡಿರೋದು, ಮತ್ತಿಷ್ಟು ಮಾಡಿದ್ರು ಒಂದು ದಿನ ಹೊರಟೋಗ್ತೀನಲ್ಲ, ಏನಿದು ಅಂತ ಅವನಿಗೆ ಗಾಬರಿ ಆಗೋದು ಬೇರೆ, ನಮ್ಗೆ ತಿಳುವಳಿಕೆ ಮಾಡ್ಕೊಳ್ಳೋದು ಬೇರೆ. ಅವನಿಗಾಗಿ ಅವನು ಹೊರಟಾಗ ಈ ರೀತಿ ಎಲ್ಲಾ ರೀತಿಯ ಯೋಗ ಮಾಡೋರು ಸಿಗ್ತಾರಲ್ಲಿ. ಅಲ್ಲೂ ಹಠಯೋಗಿಗಳು ಸಿಗ್ತಾರೆ, ಬೇರೆಯವ್ರು ಸಿಗ್ತಾರೆ. ಈ ಪಂಚಾಗ್ನಿ ಬಹಳ ಕಷ್ಟ, ದೇಹಕ್ಕೆ ಕಷ್ಟ ಕೊಡ್ತಾರೆ. 5 ಕಡೆ ಇಲ್ಲೂ ಇವ್ರು ಮಾಡ್ತಾರೆ. ರಾಮಕೃಷ್ಣ ಪರಮಹಂಸರ ಹೆಂಡತಿ ಅವರು ಇದ್ರಲ್ಲ ಶಾರದಾ ಮಾತೆ ಅವರು ಸಹ ಬಹಳ ತಪಸ್ಸು, ಬಹಳ ಕಠಿಣವಾದ ದೇಹಕ್ಕೆ ಬಹಳವಾಗಿ ಅವರು ಮಾಡ್ತಾರೆ. ಪಂಚಾಗ್ನಿ ಯಜ್ಞ ಅಂತ
ಮೊದಲೇ ವಿಪರೀತ ಬಿಸಿಲು ಕಲ್ಕತ್ತಾ ನಗರ. ಅಂತಹ ಬಿಸಿಲಲ್ಲಿ ಅದು ಟೆರಸ್ ಅಲ್ಲಿ 4 ಕಡೆ ಅಗ್ನಿಗಳನ್ನ ಹಾಕೋತಾರೆ. ಮತ್ತೆ ಮಧ್ಯದಲ್ಲಿ ಸೂರ್ಯ. ಅದು ಬೆಳಗ್ಗೆ ಸೂರ್ಯ ಪ್ರಾರಂಭ ಆದಾಗಿಂದ ಹಿಡಿದು ಸಾಯಂಕಾಲ ಸೂರ್ಯ ಮುಳುಗುವವರೆಗೂ ಅಲ್ಲಿ ಕುತ್ಕೊಂಡು ಜಪ ಮಾಡೋದು. ಆ ರೀತಿ ಎಷ್ಟೋ ದಿನ ಮಾಡ್ತಾರೆ ಅದನ್ನ. ಆ ರೀತಿಯಾದ ಯಜ್ಞ ಯಾಗ ಯೋಗವನ್ನ ಮಾಡುವಂತವ್ರು, ಪಂಚಾಗ್ನಿ ಯೋಗ ಅಂತ ಎಲ್ಲ ಆ ರೀತಿ ಮಾಡುವಂತವ್ರು ಈಗ್ಲೂ ಇದ್ದಾರೆ. ಮೊನ್ನೆ ಎಲ್ಲ ನಾವು ಇದ್ರಲ್ಲಿ ಈಗೇನೆಲ್ಲ ವಾಟ್ಸಪ್ ಗಳಲ್ಲಿ ಇವುಗಳಲ್ಲೆಲ್ಲ ಬರುತ್ತಲ್ಲ, ಈಗ್ಲೂ ಮಾಡೋಂಥವ್ರು ಇದ್ದಾರೆ. ಸುತ್ತ ಎಲ್ಲ ಬೆಂಕಿ ಹಾಕೊಂಡು ಮಧ್ಯದಲ್ಲೆಲ್ಲ ಕುತ್ಕೊಂಡ್ ಮಾಡೋಂಥವ್ರು ಈಗ್ಲೂ ಎಲ್ಲ ತುಂಬಾ ಜನ ಇದ್ದಾರೆ. ಹಾಗಾಗಿ ಇಂತಹ ಯೋಗವನ್ನ ಮಾಡ್ತಾ ಇರ್ತಾರೆ. ಬುದ್ಧ ಭಗವಾನು ಆ ರೀತಿ ಒಬ್ಬೊಬ್ರು ಗುರುಗಳ ಹತ್ರನೂ ಹೋಗ್ತಾರೆ, ಅದನ್ನ ಸಾಧಿಸ್ತಾರೆ. ಆದ್ರೂ ಯಾಕೋ ಅವ್ರಿಗೆ ಸಮಾಧಾನ ಆಗಲ್ಲ. ಯಾಕೋ ಇದು ನನ್ಗಲ್ಲ, ಯಾಕೋ ನನಗ್ ಸಮಾಧಾನ ಆಗ್ತಿಲ್ಲ, ಅದ್ ಒಳಗೆ ಅನ್ನಿಸ್ಬೇಕದು. ತಾನೇ ಅದ್ ಒಳಗಡೆ ದೈವ ಪ್ರೇರಣೆ ಇರುತ್ತೆ, ಮೊದ್ಲೇ ನಿರ್ಣಯ ಆಗಿರುತ್ತೆ, ಮಹಾತ್ಮರಾಗ್ಬೇಕು ಅನ್ನುವ ನಿರ್ಣಯ ಇರುತ್ತೆ. ಹಾಗಾಗಿ ಅವರಲ್ಲಿ ಸಮಾಧಾನ ಆಗಲ್ಲ, ಹೊರಡ್ತಾರೆ ಅಲ್ಲಿಂದ. ಆ ರೀತಿ 6 ವರ್ಷ ಯೋಗಗಳಲ್ಲೇ ಅವರು ಬಳಲಾಡ್ತಾರೆ. ಕೊನೆಗೆ ಎಲ್ಲವೂ ಸಾಕು ನನಗೆ, ಸಾಕು, ಎಷ್ಟು ದೇಹದಂಡನೆ, ಆಹಾರ ಬಿಟ್ಟಿರ್ತಾರೆ, ಪೂರ್ತಿ ನಿಶಕ್ತ, ಎದ್ದು ಅವರಿಗೆ ಕುತ್ಕೊಳಕ್ ಆಗದೆ ಇರೋಷ್ಟು ಆಹಾರವನ್ನ, ಕಠಿಣ ತಪಸ್ಸನ್ನ ಮಾಡಿದ್ರೆ ಏನಾದ್ರು ದೇಹದಂಡನೆ ಮಾಡಿದ್ರೆ ಯೋಗ ಆಗ್ಬೋದು ಅಂತ ಈ ಎಲ್ಲಾ ರೀತಿಯಾದ ಯಾರ್ಯಾರು ಏನೇನ್ ಹೇಳ್ತಾರೆ ಎಲ್ಲಾ ಸಾಧನೆ ಮಾಡ್ಬೇಕು ಅನ್ಸತ್ತೆ. ನಮಗೂ ಬಹಳ ಸಮಸ್ಯೆ ಆದಾಗ ಮನೇಲಿ ಏನೋ ಬಹಳ ದೊಡ್ಡ ಏನೋ ಆಗೋಗಿದೆ, ಆಗ ಯಾರ್ಯಾರು ಏನೇನಂತಾರಲ್ಲ, ಆ ದೇವ್ರ ಹತ್ರ ಹೋಗಿ ಏನೋ ಅರ್ಕೆ ಹೊತ್ಕೊಳ್ಳಿ, ಈ ದೇವ್ರ ಹತ್ರ ಮಾಡಿ, ಎಲ್ಲರೂ ಮಾಡ್ತೀವಿ. ಎಷ್ಟೇ ಜ್ಞಾನ ಕೇಳಿರ್ಲಿ, ಆ ಘಟನೆಗಳು ಪರಿಸ್ಥಿತಿಗಳು ಬಂದ ತಕ್ಷಣ ವಿವೇಕ ಮರೆ ಆಗ್ಬಿಡತ್ತೆ. ಒಟ್ಟು ನನಗೆ ಆ ಸಮಸ್ಯೆಯಿಂದ ಆಚೆ ಬಂದ್ರೆ ಸಾಕು ಅನ್ಸುತ್ತೆ. ಹಾಗಾಗಿ ಅಂತಹ ಮಹಾತ್ಮ ಬುದ್ಧನಿಗೆ ಎಲ್ಲಾ ರೀತಿಯಾದ ಮಾಡಿ ಕೊನೆಗೆ ಎಲ್ಲಾ ಸಾಕಾಗಿ ಸುಮ್ನೆ ಬೇಡ, ಏನೂ ಬೇಡ ಅಂತ ಇನ್ ಕುತ್ಕೊಂಡಿದ್ರಂತೆ. ಬೇಡ, ದೇವ್ರೇ ಬೇಡ, ನನಗೆ ಏನೂ ಬೇಡ ಅಂತ ಕೂತಾಗ ಆಗ ಆತ್ಮಜ್ಞಾನ ಆಯ್ತು ಅಂತ ಹೇಳ್ತಾರೆ. ಆಗ ಯಾರೋ ಹಾಡು ಹೇಳಂತವ್ರು ಹೆಂಗಸರು ಹೋಗ್ತಾ ಇದ್ರು, ಅವ್ರು ಅದನ್ನ ವೀಣೆಯನ್ನ ನುಡಿಸುತ್ತಾ ಒಂದು ಹಾಡು ಹೇಳ್ಕೊಂಡು ಹೋಗ್ತಿದ್ರಂತೆ. ಆಗ್ಲೇ ಬುದ್ಧ ಭಗವಾನ್ಗೆ ಬಹಳ ತಾಪ ಆಗೋಗಿದೆ, ಬಹಳ ದೇವರಿಗಾಗಿ ಇದಕ್ಕಾಗಿ ಬಹಳ ಎಂತ ರಾಜ ಇದ್ದವರು ಎಂತ ಕಾಡಿನಲ್ಲಿ ಬಂದು ಏನು ಆ ಕಠಿಣ ತಪಸ್ಸುಗಳು. ಕಾಡಂದ್ರೆ ನಮ್ಗೆ ಊಹೆ ಮಾಡಕ್ ಆಗೋದೇ ಇಲ್ಲ. ಅದು ಅಷ್ಟೊಂದು ದೇಹದಂಡನೆ ಎಲ್ಲ ಮಾಡಿ ಎಲ್ಲಾ ಮಾಡಿ ಆದ್ರೂ ಏನು ಆಗ್ಲಿಲ್ವಲ್ಲ, ಬಹಳ ದುಃಖಿತನಾಗಿ ಬಹಳ ತಾಪದಿಂದ ಕೂತಿದ್ರಂತೆ. ಆಗ ಅಲ್ಲಿ ಹಾಡು ಹೇಳ್ಕೊಂಡು ಹೋಗುವ ಹೆಂಗಸರು ಇದನ್ನ ವೀಣೆ ಬಾರಿಸ್ತಾ ಹೋದ್ರಂತೆ, ಹೇಳ್ತಾ ಹೋದ್ರಂತೆ, ವೀಣೆನ ಅತಿಯಾಗಿ ಬಿಗಿಲೂಬಾರ್ದು, ಅತಿಯಾಗಿ ಸಡಿಲನೂ ಮಾಡಬಾರ್ದು, ಹಾಗೆ ದೇಹವನ್ನ ವಿಪರೀತವಾಗಿ ಅದನ್ನ ದಂಡನೆನೂ ಮಾಡಬಾರ್ದು, ಹಾಗಂತ ಅದನ್ನ ಉಚ್ಚಾಪಟ್ಟೆ ಬಿಡ್ಲೂಬಾರ್ದು. ಒಂದ್ ಹದ ಇದೆ, ಆ ಹದದಲ್ಲಿ ಆದ್ರೆ ಆ ರೀತಿ ಆದ್ರೆ ವೀಣೆ ಅದ್ರದ್ದು ನಾದ ಬರುತ್ತೆ ಅಂತ. ಆಗ ಬುದ್ಧ ಭಗವಾನನಿಗೆ ಜ್ಞಾನೋದಯ ಆಯ್ತಂತದು. ಓ ಹೌದು ಅಂತ. ಅದಕ್ಕೆ ಬುದ್ಧ ಭಗವಾನದ್ದು ಮಧ್ಯಮ ಮಾರ್ಗ ಅಂತಿದ್ರು ನಮ್ಮ ಅಪ್ಪವ್ರು. ನಾವೆಲ್ಲ ಅಂತಿದ್ವಿ ಇವೆಲ್ಲಾ ಸಾಧನೆಗಳನ್ನೆಲ್ಲ ಬಿಟ್ಟ ಮೇಲೆ ಅವನ್ಗೆ ಆತ್ಮಜ್ಞಾನ ಆಯ್ತು ಅಂತ. ನಮ್ಗೆ ಅದ್ ಇಷ್ಟ ಅಲ್ಲ, ಬಟ್ ನಮಗ್ ಮಾಡಂಗಿಲ್ವಲ್ಲ, ಅದಕ್ಕೆ ಅವೆಲ್ಲ ಮಾಡಿದ್ರೆ ಏನಾಗತ್ತ, ಅವೆಲ್ಲ ಬಿಟ್ಟ ಮೇಲೆನೆ ಅವ್ನಿಗೆ ಆತ್ಮಜ್ಞಾನ ಆಗಿದ್ದು, ಅದಕ್ಕೆ ಯೋಗದಿಂದ ಎಲ್ಲ ಆಗಲ್ಲ ಅಂತ ನಮ್ಮ ಅಪ್ಪವ್ರಂದ್ರು. ಅವೆಲ್ಲಾ ಮಾಡಿದ್ರಿಂದ ಮನಸ್ಸು ಅಂತರ್ಮುಖ ಆಗಿ ಬಹಳ ದೇವನ ಸಮೀಪದಲ್ಲಿ ಇರುತ್ತೆ. ಅವರಿಗೆ ಬರೀ ಒಂದ್ ಸ್ವಲ್ಪ ಹಿಂಗ್ ಅಡೆತಡೆ ಇರುತ್ತೆ. ಗುರುಗಳು ಮಹಾತ್ಮರು ಹೇಳಿದ ತಕ್ಷಣ ಆತ್ಮಜ್ಞಾನ ಆ ಕ್ಷಣ ಒದಗ್ ಬರಬೇಕಾಗತ್ತೆ. ಹಾಗಾಗಿ ಅವುಗಳೆಲ್ಲ ನಿರರ್ಥಕ ಅಲ್ಲ, ಆದ್ರೆ ಅದರಿಂದ ಆತ್ಮಜ್ಞಾನ ಅಲ್ಲ, ಅವು ಪೋಷಕನೂ ಇರುತ್ತೆ. ಹಾಗಾಗಿ ಇಲ್ಲಿ ಅವುಗಳು ಒಂದೊಂದನ್ನ ಸಾಧಿಸೋದು ಮಾಮೂಲಿ ನಮ್ ಗೃಹಸ್ಥರಿಗಂತೂ ಆಗೋದೇ ಇಲ್ಲ. ಹಠಯೋಗವನ್ನಾಗ್ಲಿ ಯಾವುದವನ್ನೇ ಆಗ್ಲಿ ಮಾಡೋದ್ ಬಹಳ ಕಷ್ಟ. ಶಿವಯೋಗ ಇದೆ, ಇವನ್ನೆಲ್ಲ ಮಾಡ್ಬೋದು, ಶಿವಯೋಗವನ್ನ ಮಾಡ್ಬೋದು, ಬೇರೆ ಯೋಗವನ್ನೆಲ್ಲ ಮಾಡ್ಬೋದು. ಪತಂಜಲಿ ಮಹರ್ಷಿಗಳ ಯೋಗವನ್ನು ವಿಚಾರ ಪೂರ್ವಕವಾಗಿ ಮಾಡಿದ್ರೆ ಮಾಡ್ಬೋದು. ಆದ್ರೆ ಏನು ಸತ್ಯ ಅಹಿಂಸೆ ಎಲ್ಲ ಇದೆಲ್ಲ ಸ್ವಲ್ಪ ಕಷ್ಟ. ಅದನ್ನ ಒಂದೊಂದನ್ನ ಪಾಲ್ಸಕ್ಕೆ ಒಂದೊಂದ್ ಜನ್ಮ ಆಗೋಗುತ್ತೆ. ಸತ್ಯವನ್ನ ನುಡಿತೀನಿ ಅಂತ ಇವತ್ ಬರೀ ಒಂದ್ ಅರ್ಧ ಗಂಟೆ ಪ್ರಯತ್ನ ಮಾಡಿ ನೋಡಿ ಗೊತ್ತಾಗತ್ತೆ ನಾನು ಎಷ್ಟು ಅಸತ್ಯ ಇದ್ದೀನಿ ಅಂತ ಗೊತ್ತಾಗತ್ತೆ. ನನ್ಗೇನ್ ಅನ್ಸಿದೆ, ನಾನ್ ಯಾವತ್ತು ಸತ್ಯ ನುಡಿಯೋದೆ, ನಾನ್ ಯಾವಾಗ್ಲೂ ಸತ್ಯನೇ ನುಡಿಯೋದು, ನಾನ್ ಸುಳ್ಳು ಹೇಳಲ್ಲ ಅಂತ ಇದೆಯಲ್ವಾ. ಒಂದೇ ಒಂದ್ ಅರ್ಧ ಗಂಟೆ 1 ಗಂಟೆ ಸುಮ್ನೆ ಪ್ರಯೋಗ ಮಾಡಿ ನಾನು ಎಷ್ಟು ಅಸತ್ಯ ಇದ್ದೀನಿ ಅದೇ ಸಮಯಕ್ಕೆ ಎಲ್ಲ ಬರುತ್ತೆ. ಅದೇ ಸಮಯಕ್ಕೆ ಬರುತ್ತೆ ಅಲ್ಲ, ಯಾವಾಗ್ಲೂ ಹಂಗಿರುತ್ತೆ. ನಾನೀಗ ನೋಡಕ್ ಹೋದಾಗ ಗೊತ್ತಾಗತ್ತೆ ನಾನೆಷ್ಟು ಅಸತ್ಯ ಅಂತ. ಹಾಗಾಗಿ ಆ ಯೋಗಗಳೆಲ್ಲ ಸಾಧಿಸೋದು ಬಹಳ ಕಷ್ಟ. ಅದು ಗುರುವಿನ ಸಾನ್ನಿಧ್ಯ, ಏಕಾಂತದ ಅಭ್ಯಾಸ, ಆಹಾರ ನಿಯಮಾದಿಗಳು ಬೇಕು. ಎಲ್ಲವೂ ಆದಾಗ್ಲೇ ಮನಸ್ಸು ಏಕಾಗ್ರ ಆಗೋದು. ಹಾಗಾಗಿ ಅಂತಹ ಯೋಗಗಳೆಲ್ಲ ಮಾಡ್ತಾರಲ್ಲ, ಅವರು ಬಹಳ ಕಷ್ಟವನ್ನ ಅನುಭವಿಸ್ತಾರೆ. ಅವ್ರಿಗೆ ಅದು ಇಷ್ಟ, ನಮ್ ಜ್ಞಾನದವ್ರಿಗೆ ಅದು ಕಷ್ಟ ಅಷ್ಟೇನೆ. ಹಾಗಾಗಿ ಆ ಯೋಗವನ್ನ ಮಾಡ್ತಾರಲ್ಲ, ಅದ್ರಲ್ಲಿ ಬಹಳ ಬಳಲಿಕೆ ಇದೆ.
ಯಾಕೆ ಒಂದೊಂದು ಹಠಯೋಗವನ್ನೇ ಸಾಧಿಸೋದಾಗ್ಲಿ, ಯಾವುದೇವನ್ನೇ ಸಾಧಿಸೋದಾಗ್ಲಿ, ಯಮ ನಿಯಮಾದಿಗಳನ್ನ ಸಾಧಿಸೋದಾಗ್ಲಿ, ಯಾವುದನ್ನೇ ಸಾಧಿಸ್ಬೇಕು ಅಂದ್ರೂ ಬಹಳ ಅದಕ್ಕೆ ದಂಡನೆ ಮಾಡ್ಬೇಕಲ್ಲ, ದೇಹ ದಂಡನೆ. ಹಾಗಾಗಿ ಅವ್ರು ಹೇಳ್ತಿದ್ದಾರೆ, ಬೇರೊಂದು ಯೋಗದೊಳು ಬಳಲದೆ, ಅವುಗಳಲ್ಲೆಲ್ಲ ಬಹಳ ಬಳಲಿಕೆ ಇದೆ. ಬಳಲದೆ ಆನಂದವನ್ನೇ ಸೂರೆಗೊಡುವ, ನೀನ್ ಆ ಆನಂದ ಸ್ವರೂಪನೇ ಆಗಿರುವಂತಹ ಆತ್ಮದಲ್ಲಿ, ಆ ಬ್ರಹ್ಮ ವಸ್ತುವಿನಲ್ಲಿ ನಿಜನಿಷ್ಠರಾಗಿರಿ. ತುಂಬಾ ಅದರಲ್ಲಿ ಶ್ರದ್ಧೆಯಿಂದ ನಾನು ಬ್ರಹ್ಮ ವಸ್ತುವೇ ಅಂತ ನಿಜನಿಷ್ಠರಾಗ್ಬೇಕು ಅಂತ ನಿಜನಿಷ್ಠರಾಗ್ರಿ. ಆಗ ಈ ಬಳಲಿಕೆ ಬರೋದಿಲ್ಲ. ಯಾವಾಗ ನಿಮಗೆ ಬಳಲಿಕೆ ಬರುತ್ತೆ ಅಂದ್ರೆ, ನೀನ್ ಯಾವಾಗ ನಾನ್ ದೇವ್ರಲ್ಲ, ನಾನು ಏನೋ ಒಂದ್ ಆಗ್ಬೇಕು, ನಾನು ಏನೋ ಒಂದ್ ಮಾಡ್ಬೇಕು ಅಂತೆಲ್ಲ, ಆಗ ನಿನಗೆ ಇವೆಲ್ಲಾ ಬಳಲಿಕೆ ಅನ್ಸತ್ತೆ. ಆದ್ರೆ ನೀನ್ ಆತ್ಮವಸ್ತುನೇ ಇರೋದ್ರಿಂದ ಅದನ್ನ ನಿಷ್ಠೆಯಿಂದ ನಂಬು ನೀನು, ಬಹಳ ದೃಢವಾಗಿ ನಂಬು ನೀನು ಅಂತ ಅವ್ರು ಹೇಳ್ತಿದ್ದಾರೆ ಈಗ ನಿಜಗುಣರು. ಆದ್ರೆ ಈ ಯೋಗದವ್ರವರೆಲ್ಲ ಏನ್ ಹೇಳ್ತಾರೆ, ನೀವ್ ಹಂಗ ಅಂತೀರಾ, ಆದ್ರೆ ನೀವೆಲ್ಲ ನಿಜನಿಷ್ಠರಾಗ್ತೀರಾ? ನೀವು ಜ್ಞಾನದವ್ರು ಬರೀ ನೀವ್ ಹೇಳ್ತೀರಲ್ಲ, ನಿಮಗೆ ಹಂಗ ಆತ್ಮವಸ್ತುವೇ ನೀವು ಅಂತ ದೃಢ ನಿಶ್ಚಯ ಆಗೋದ್ರೆ ಇನ್ ದೇಹಾದಿಗಳು ನಿಮಗ್ ಕಾಣಿಸ್ಬಾರ್ದಲ್ಲ, ದೇಹದ ಅನುಭವ ನಿಮಗ್ ಬರ್ಬಾರ್ದಲ್ಲ. ಅದಷ್ಟು ಸುಲಭ ಅಲ್ಲ. ದೇಹ ಏನಿದೆಯಲ್ಲ ಅದು ನಾನಲ್ಲ ಅನ್ನೋದು ಅಷ್ಟು ಸುಲಭ ಅಲ್ಲ. ಅದು ಬಹಳ ಪ್ರಾರಬ್ಧದ ವಶ ಇದೆ. ನನಗೂ ಬಹಳ ತೀವ್ರ ನಾನು ದೇಹ ನಾನು ಅಂತೆಲ್ಲ ಇದೆ. ಮನಸ್ಸು ನಾನು, ಮನಸ್ಸಿನಲ್ಲಿ ವಿಪರೀತ ವಾಸನೆಗಳಿದೆ. ಅವುಗಳನ್ನೆಲ್ಲಾ ನೀವು ನಿಯಂತ್ರಣ ಮಾಡದೆ ಸುಮ್ನೆ ನೀವು ಆತ್ಮಜ್ಞಾನ ಪಡಿತೀರಿ ಅಂದ್ರೆ ಆಗೋದಿಲ್ಲ ಅಂತ ಯೋಗದವ್ರು ಅಂತಾರೆ. ಹಾಗಾಗಿ ಅವ್ರು ಹೇಳೋದು, ನಮಗಿದ್ ಬಳಲಿಕೆ ಅಲ್ಲ, ಹಿಂಗ್ ಮಾಡಿದ್ರೆ ನೋಡಿ ಹಿಂಗ್ ಆರಾಮಾಗಿ. ಯಾಕೆ ನಿಮ್ಗೆ ಆತ್ಮಜ್ಞಾನ ಆಗೋದಿಲ್ಲ? ಆಗೋದಿಲ್ಲ ಅಂದ್ರೆ ಮನಸ್ಸು ವಿಪರೀತ ಬಳಲಿ ಇದಿದೆ, ವಾಸನೆಗಳಿದೆ, ಅದ್ ಆರಾಮ ಕೂರಕ್ಕೆ ಬಿಡಲ್ಲ. ಮೋಹ ಮಮಕಾರ ಅದು ಇದು ಬಹಳ ವಿಪರೀತ ಇದೆ. ಅದನ್ನ ನಾವ್ ಏಕಾಗ್ರ ಮಾಡಿ ಅದನ್ನ ಉಸಿರಾಟದ ಮುಖಾಂತರ ಇದನ್ನೆಲ್ಲ ಸಶಕ್ತವಾಗಿ, ದೇಹವನ್ನ ಸಶಕ್ತವಾಗಿ ಮಾಡಿ ಉಸಿರಾಟದ ಮುಖಾಂತರ ಮನಸ್ಸನ್ನು ನಿಯಂತ್ರಣ ತಗೊಂಡ್ರೆ ತಾನೇ ಅಲ್ಲಿ ದೇವ ಪ್ರಕಟ ಆಗ್ತಾನೆ ಅಂತ ಅವ್ರು. ಆದ್ರೆ ಜ್ಞಾನದವ್ರು ಹೇಳ್ತಾರೆ, ಇಲ್ಲ, ಯಾವ್ದನ್ ನೀನ್ ನಿಯಂತ್ರಣ ಮಾಡ್ಬೇಕು, ಯಾವ್ದನ್ ನೀನು ಅಂತೀಯಲ್ಲ ಅದು ಸತ್ಯನೇ ಇಲ್ಲ. ದೇಹವನ್ನ ನೀನು ಎಷ್ಟೇ ಸಶಕ್ತವನ್ನಾಗಿ ಮಾಡು, ಒಂದು ದಿನ ಅದು ಮರೆಯಾಗತ್ತೆ. ಆ ದೇಹವನ್ನ ನಾನು ಬಳಸ್ಬೇಕು. ಎಲ್ಲಿವರೆಗೂ? ದೇವರ ಅನುಭವ ಬರೋವರೆಗೂ ಮಾತ್ರ ಅದ್ರದ್ದು ಉಪಯೋಗ. ನಂತರ ಅದ್ರದ್ದು ಯಾಕೆ ಅದಕ್ಕೆ ಅಸ್ತಿತ್ವನೇ ಇಲ್ಲ. ಹಾಗಾಗಿ ಅವುಗಳೆಲ್ಲಾನು ಅದಕ್ಕೆ ಅಂತಾನೆ ಜೀವನ ಇಡಕ್ ಬೇಡ. ಹಾಗಂತ ಜ್ಞಾನದವರು ನಾವು ಹೆಂಗ್ ಬೇಕಾದ್ರುನು ದೇಹವನ್ನ ಹೇಗೆಗೋ ಇಡೋದು ಆಗೋದಿಲ್ಲ. ಯಾವುದೇ ಸಾಧನದವ್ರಿರ್ಲಿ, ಭಕ್ತಿ ಇರ್ಲಿ, ಕರ್ಮದವ್ರಿರ್ಲಿ, ಯೋಗದವ್ರಿರ್ಲಿ, ಯಾರೇ ಇರ್ಲಿ, ಎಲ್ಲರೂ ಕ್ರಮಬದ್ಧ ಜೀವನವನ್ನ ಮಾಡ್ಲೇಬೇಕು. ಸಾಧಕ ಅಂತ ಇದಾರೆ ಹೊರ್ತು ಅವ್ನ್ ಇಂಥವ್ರಿಗಿದೆ ಇಂಥವ್ರಿಗಿಲ್ಲ ಅಂತ ಇಲ್ಲ. ಹಾಗಾಗಿ ನಾವು ಸಾಧಕರು ಇರೋದ್ರಿಂದ ಯೋಗವನ್ನ ಮೊದಲೆಲ್ಲ ಹೇಳಿದಾರಲ್ಲ, ಯೋಗ ಪ್ರತಿಪಾದನಾ ಸ್ಥಳ ಎಲ್ಲವೂ ಅದು ಅವಾಗ್ ಮಾತ್ರ. ಈಗಾಗ್ಲೇ ನಾವು ಜ್ಞಾನ ಪ್ರತಿಪಾದನಾ ಸ್ಥಳಕ್ ಬಂದಿದೀವಿ, ಈಗಿಲ್ಲ ಅಂತ ಅಲ್ಲ. ಆತ್ಮಜ್ಞಾನ ಪಡೆದ ಮೇಲೂ ಸಹ ನಮ್ಮ ಅಪ್ಪವ್ರಂತವ್ರು ಕೊನೆವರೆಗೂ ಪಾಲಿಸಿದ್ರು ಎಲ್ಲಾ ನಿಯಮಗಳನ್ನ. ಏನು ಯೋಗಿಯ ಜೀವನ, ಏನು ಅವ್ರು ಸಮಯ 3:30 ಎದ್ದೇಳೋದು, ವಾಕಿಂಗ್ ಮಾಡ್ಲೇಬೇಕು, ದೇಹನ ಅಷ್ಟು ನಿಯಂತ್ರಣ. ಒಂದು ದಿನ ಅದಕ್ಕೆ ಏನೇನೋ ಹಾಕ್ಲೇ ಇಲ್ಲ, ಇಂಥ ಆಹಾರನೇ ಹಾಕ್ಬೇಕು, ಇಷ್ಟೇ ಗಂಟೆಗೆ ಎದ್ದೇಳಿಸ್ಬೇಕು, ಹಿಂಗೆ ಅದನ್ನ ಕೆಲಸ ಮಾಡಿಸ್ಬೇಕು, ಅದನ್ನ ಬಹಳ ಸ್ವಚ್ಛವಾಗಿ ಇಡ್ಬೇಕು. ಅದನ್ನ ಹೇಗೆಗೋ ಬಳಸೋದು, ಹೇಗೆಗೋ ಮಾಡೋದು. ನಾವ್ ಹಾಗೆ ಹೀಗೆ ತನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಇವುಗಳನ್ನ ಹೇಳ್ಬಾರ್ದು ಸಾಧಕರಿಗೆ ಅಂತಿದ್ರು ನಮ್ಮ ಅಪ್ಪವ್ರು. ತನಗಿನಿತು ತತ್ವಜ್ಞಾನ ಸಂಜನಿಸಲು ಬಿಡ್ತೀವಿ ನಾವು. ಮೊದಲು ನಿನಗೆ ಸಾಕ್ಷಿ ತುರಿಯ ಅವಸ್ಥೆ ಬಂತು, ತಾನೇ ಅದ್ರದ್ದು ಬೇಕಾಗಿಲ್ಲ, ಆಗ ಬೇಡ ಅಂತ ಹೇಳಿದಾರೆ ಹೊರ್ತು. ಇನ್ನು ನಿನಗೆ ದೇಹ ನಾನು ಅಂತಿದೆ ಅಲ್ವಾ, ಹೆಂಡತಿ ಮಕ್ಳು ಕಾಣಿಸ್ತಿದಾರಲ್ಲ, ಅದೆಲ್ಲ ನಿನಗೆ ಸುಖ ದುಃಖ ಆಗತ್ತಲ್ಲ, ದುಡ್ಡುದು ಆಗತ್ತಲ್ಲ, ಮತ್ ಅವೆಲ್ಲ ಆಗ್ತಿದೆ ಅಂದ್ರೆ ಇವುಗಳನ್ನೆಲ್ಲ ಪಾಲಿಸು. ಜೀವ ನಾನು, ದೇಹ ನಾನು ಅಂತ ಇದೆ ಅಲ್ವಾ. ಹಾಗಾಗಿ ನೀ ಜ್ಞಾನದವರಿರು, ಯಾವ್ದಾರು ಇರು, ನೀನ್ ಇವುಗಳನ್ನ ಕ್ರಮಬದ್ಧ ಜೀವನವನ್ನ ಮಾಡ್ಲೇಬೇಕು. ಆದರೆ ಅದೇ ಅಂತಿಮ ಅಲ್ಲ. ಅವುಗಳನ್ನ ಹಿಡಿದು ದೇವನ ಅನುಭವವನ್ನ ಪಡೆಯೋದು, ಇದನ್ನ ಕೈ ಬಿಡೋದು. ದೇಹವನ್ನ ಸಶಕ್ತವಾಗಿದ್ರೇನೆ ಆತ್ಮಜ್ಞಾನ ಕೇಳಕ್ಕಾಗೋದು. ದೇಹನೇ ಆರಾಮಿಲ್ಲ, ದೇಹ ಶುಗರು, ನಾವು ಸುಮ್ನೆ ಮಾತಾಡ್ತಿರ್ತೀವಿ ಯೋಗದಿಂದ ಆಗಲ್ಲ ಹಂಗೆ. ನನ್ ದೇಹದನ್ನ ನಾನ್ ನೋಡ್ಬೇಕು, 24 ಗಂಟೆ ಬರೀ ದೇಹದ್ದೇ ಮಾತಾಡ್ತಿರ್ತೀನಿ. ದೇಹ ಇವತ್ತು ಯಾಕೋ ಬೆಳಗ್ಗೆ ಎದ್ದೇಳ್ತಿದ್ದಂಗೆನೆ, ಅದ್ರಲ್ಲೂ ವಯಸ್ಸಾಗ್ತಾ ದೇಹ ಬಿಟ್ಟು ಬೇರೆ ಏನೂ ಯೋಚನೆ ಬರಲ್ಲ. ಎದ್ದೇಳ್ತಿದ್ದಂಗೆನೆ ಯಾಕೋ ತಲೆ ಸುತ್ತದೆ, BP ಜಾಸ್ತಿ ಆಗಿದೆ, ನೆನೆ ಮಾತ್ರೆ ತಗೊಂಡಿಲ್ಲ, ಇವತ್ ಶುಗರ್ ಹಿಂಗಾಗಿದೆ, ಯಾಕೋ ಸಣ್ಣಗಾದಂಗೈತಿ, ಯಾಕೋ ಹೊಟ್ಟೆ ಹಸಿತಿದೆ, ಹೊಟ್ಟೆ ಯಾಕೋ ಸರಿ ಇಲ್ಲ, ಇವತ್ ಹಿಂಗಾದೆ, ಇವತ್ ಹಂಗಾದೆ. ದೇಹ ಏನಾದ್ರೂ ಅವತ್ತೇನಾದ್ರು ಎದ್ದಾಗ ಏನೂ ತೊಂದರೆ ಕೊಡದೆ ಅಂದ್ರೆ ಅದ್ರಷ್ಟು ಸ್ವರ್ಗ ಇನ್ ಯಾವ್ದೂ ಅಲ್ಲ. ಇವತ್ತೇನೋ ಪರವಾಗಿಲ್ಲಪ್ಪ, ಏನೋ ಆರಾಮಾಗ್ಬಿಟ್ಟಿ, ಅದೇ ಅವ್ರ ದೊಡ್ಡ ಸ್ವರ್ಗ ವಯಸ್ಸಾದವ್ರಿಗೆ.
ಹಾಗಾಗಿ 24 ಗಂಟೆ ಬರೀ ದೇಹದಲ್ಲೇ ಇರ್ತೀವಿ. ಅಂತಹ ದೇಹದಲ್ಲಿ ಆತ್ಮಜ್ಞಾನ ಯಾವಾಗ ಪಡೆಯೋದು? ವಿಚಾರನೆ ಬರಲ್ಲ. ದೇಹ ಕಾಯಿಲೆ ಇದ್ರೆ, ದೇಹ ಸಶಕ್ತ ಇರ್ಲಿಲ್ಲ ಅಂದ್ರೆ, ದೇಹಕ್ಕೆ ನಾನು ಏನೇನೋ ಆಹಾರಗಳನ್ನ ಹಾಕಿ ಹೆಂಗೆಂಗೋ ಬದುಕಿದ್ರೆ ಅದಕ್ಕೆ ಯಾವ್ದು ಹಾಕ್ಬೇಕು ಅದನ್ನ ಹಾಕ್ದೆ ವಿಪರೀತವಾಗಿ ಇಲ್ಲ ಒಳ್ಳೇದೇ ಹಾಕ್ತೀನಿ ಅಂತ ಅದನ್ನು ವಿಪರೀತ ಹಾಕೋದು, ಯಾವ ರೀತಿ ಎಲ್ಲ ಮಾಡಿದ್ರೆ ಅದು ಹೇಗೆ ಆತ್ಮಜ್ಞಾನ ಆಗುತ್ತೆ? ಹಾಗಾಗಿ ಯೋಗ ಜೀವನ ಎಲ್ಲರಿಗೂ ಬೇಕು, ಆದರೆ ಅದೇ ಅಂತಿಮ ಉದ್ದೇಶ ಅಲ್ಲ. ಯೋಗವನ್ನೇ ದಿನಾ ಬರೀ ದಿನ ಆರೋಗ್ಯವಾಗಿರ್ತೀನಿ ಅಂತ ದಿನ ಪೂರ್ತಿ ಯೋಗ ಮಾಡೋದಲ್ಲ. ಮಾಡೋದೊಂದು ಅರ್ಥ, ಎಷ್ಟು ಗಂಟೆ 1 ಗಂಟೆ ಅದೆಷ್ಟು ಬೇಕು ಅದಕ್ಕೆ, ವ್ಯಾಯಾಮನೋ ವಾಕಿಂಗೋ ಏನೋ ಒಂದ್ ಅದಕ್ಕೆ ಮಾಡ್ಬೇಕಲ್ಲ. ಯಾಕೆ ಆಹಾರ ಹಾಕಿದೀನಲ್ಲ ಅದಕ್ಕೆ ವಿಪರೀತವಾಗಿ, ಅದ ಜೀರ್ಣಶಕ್ತಿ ಆಗ್ಬೇಕು, ಮತ್ತೆ ದೇಹಾದಿಗಳು ಚಟುವಟಿಕೆ ಬೇಕಲ್ಲ. ದೇಹಾದಿಗಳು ಎಷ್ಟು ಚಟುವಟಿಕೆ ಇರುತ್ತೋ ಅಷ್ಟು ಆರೋಗ್ಯ ಇರುತ್ತೆ. ನಮ್ಮ ಅಪ್ಪವ್ರು ಅದನ್ನೇ ಹೇಳಿದ್ರು. ಸದಾಶಿವ ಗುರುಗಳು ಯಾವಾಗ್ಲೂ ಪ್ರಶ್ನೆ ಕೇಳ್ತಾನೆ ಇರ್ತಿದ್ರು, ಅಪ್ಪ ದೇಹ ಬಳಸಿ ಅಂತಿರಲ್ಲ, ಹಂಗಂದ್ರೆ ಏನು ಅಂತ. ಏನಿಲ್ರಿ, ಚೆನ್ನಾಗ್ ವಾಕ್ ಮಾಡ್ಬೇಕ್ರಿ, ಚೆನ್ನಾಗ್ ನಡಿಬೇಕು, ಕೆಲ್ಸ ಮಾಡಿಸ್ಬೇಕು, ರಾತ್ರಿವರೆಗೂ ಅದನ್ನ ಚೆನ್ನಾಗ್ ಎಷ್ಟು ನೀನು ಬಳಸ್ತೀಯೋ ಅಷ್ಟು ಶಕ್ತಿ ಬರುತ್ತಂತೆ. ನಾವೇನಂತೀವಿ, ಏನು ನಾ ಚಿಕ್ಕದಲ್ಲಿದ್ದಾಗ ತುಂಬಾ ಕೆಲ್ಸ ಮಾಡ್ಬಿಟ್ಟಿದೀನಿ ಅದಕ್ಕೆ ದೇಹ ಈಗ ಆರಾಮೇ ಇಲ್ಲ ರೀ. ಅದು ಸುಳ್ಳದು. ಎಷ್ಟು ಚಿಕ್ಕದ್ರಲ್ಲಿ ನಾವು ಕಷ್ಟ ಪಟ್ಟಿರ್ತಾರಲ್ಲ ಅವ್ರು ಅದಕ್ಕೆ ಕೊನೆವರೆಗೂ ಬಹಳ ಗಟ್ಟಿ ಇರ್ತಾರೆ. ಯಾರು ಬಹಳ ತಂದೆ ತಾಯಿ ಇಲ್ಲ, ಏನು ಇಲ್ಲ, ತಾವೇ ಸಂಪಾದನೆ ಮಾಡ್ಬೇಕು, ಏನೇನೋ ಬಹಳ ಕಷ್ಟ ಪಟ್ಟಿರ್ತಾರಲ್ಲ, ತಾವೇ ದುಡ್ದು ತಾವೇ ಒಂದೇನೋ, ಅವ್ರು ನೋಡಿ ಅವ್ರು ಯಾವ್ದಕ್ಕೂ ಸಣ್ಣದಕ್ಕೆಲ್ಲ ಬೇಗ ಅವ್ರು ನೋವಾಗಲ್ಲ, ಅವರಿಗೆ ಬಹಳ ಖುಷಿ ಅಲ್ಲ ಅವರು. ಈಗಿನವ್ರು ಯಾಕೆ ಈಗಿನ ಯುವ ಜನತೆ ಆಗ್ಲಿ, ಈಗಿನ ಇವರೆಲ್ಲ ಆಗ್ಲಿ ದೇಹ ದಂಡನೆ ಇಲ್ಲ, ದೇಹವನ್ನು ಸಶಕ್ತ ಇಲ್ಲ, ಅದ್ರ ಜೊತೆ ಮನಸ್ಸು ಇಲ್ಲ. ಸಣ್ಣದೇನೋ ಒಂದ್ ಅಂದ್ರು ಅಂದ್ರೇನೆ ಸಾಕು ಆತ್ಮಹತ್ಯೆ ಮಾಡ್ಕೊಳ್ಳೋದು, ಸಣ್ಣದೇನೋ ಒಂದ್ ದುಡ್ಡಿದಾಯ್ತು ಏನೋ ಮಾಡ್ಕೊಬಿಡು. ಮೊದಲಿನ ಏನೊಂದ್ 20-30 ವರ್ಷದ ಹಿಂದೆ ಇದ್ರಲ್ಲ, ಏನು ಸಶಕ್ತ ಇದ್ರು ಅವ್ರು ಅಲ್ಲಿ ಏನು ಅವರು ಅಂತ ಏನು ವೈಭೋಗ ಇಲ್ಲ, ಆದ್ರೆ ದೇಹ ಎಷ್ಟು ಗಟ್ಟಿ ಅವರಿಗೆ. ಏನ್ ಹಂಗಂತ ಅವ್ರೇನ್ ಬಾದಾಮಿ ಇವುಗಳನ್ನ ಹೀಗೆಲ್ಲ ಏನ್ ಬಂದಿದೆಯಲ್ಲ ಬೋನ್ವಿಟಾ ಏನು ಅಲ್ಲ, ಪ್ರಕೃತಿಯ ಮಧ್ಯೆ ಅದನ್ನ ನಡೆಸ್ತಾರೆ. ಎಲ್ಲಿಗೆ ಹೋಗ್ಬೇಕಾದ್ರು ಮೊದ್ಲು ಬರೀ ನಡಿತಾನೆ ಇದ್ರು, ಈ ಬಸ್ಸು ಗಾಡಿ ಇವೇನು ಗೊತ್ತಿರ್ಲಿಲ್ಲ. ಏನು ದೇಹ ಗಟ್ಟಿ ಇದೆ, ಅವ್ರಿಗೆ ಏನಾದ್ರೂ ಆಹಾರ ರುಚಿ ಗಿಚಿ ಏನೂ ಇಲ್ಲ, ಹಸಿತು ಊಟ ಮಾಡೋದು, ಎಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಆ ರೀತಿ ದೇಹ ಬೇಕೇ ಬೇಕು. ಈಗ ಆ ರೀತಿ ವಾತಾವರಣ ಇಲ್ಲಿ ಮಾಡ್ಕೋಬೇಕು. ನೀನು ಆತ್ಮಜ್ಞಾನ ಪಡಿಬೇಕಲ್ಲ, ಮೊದ್ಲು ದೇಹ ಚೆನ್ನಾಗಿ ಇಟ್ಕೋ. ಮೊದ್ಲು ದೇಹ ಸಶಕ್ತ ಇದ್ರೆ ಬೆಳಗ್ಗೆ ಎದ್ದು ಬರ್ತೀಯ. ಜ್ವರ ಬಂದಿದೆ, ತಲೆನೋವು ಬಂತು, ಕುತ್ಕೊಂಡ್ ಕೇಳು ದೇಹ ನಾನಲ್ಲ ಅಂತ ನೋಡೋಣ. ಏನಾದ್ರೂ ಹೊಟ್ಟೆಯಲ್ಲಿ ಇದಾಗಿದೆ, ಏನೋ ಅಸ್ತವ್ಯಸ್ತ ಆಗಿದೆ, ದೇಹ ಸಣ್ಣದೇ ಅನ್ಸುತ್ತೆ, ಬೇರೆಯವ್ರಿಗೆ ಸಣ್ಣದು. ಅದೇನ್ ಸಣ್ಣ ತಲೆನೋವು ತಾನೇ ಅಂತಾರ ಅವ್ರು, ನನಗ್ ವಿಪರೀತ ಅದು. ಒಂದೇ ಒಂದ್ ನೆಗಡಿ, ಏನ್ ಮಾಡಿದ್ರು ಅವತ್ ಬದುಕಿದೀನಿ ಅಂತಾನೆ ಅನ್ಸಲ್ಲ. ನೆಗಡಿ ಹೋಗೋವರೆಗೂ ಕೆಮ್ಮು ಸಣ್ಣದೇನೆ, ಆದ್ರೆ ಎಷ್ಟೋ ಅದು ನನ್ನನ್ನ ತಾಪ ಮಾಡುತ್ತಲ್ಲ. ಯಾಕೆ? ವಿಪರೀತ ದೇಹ ನಾನು ಅಂತಿದೆ. ಹಾಗಾಗಿ ಅವುಗಳನ್ನೆಲ್ಲ ಪ್ರಕೃತಿಯಿಂದ ತಾನೇ ಬರುತ್ತಲ್ಲ, ಬಂದ್ರು ಅದು ನಮ್ಮ ಅಪ್ಪವ್ರು ತಡಿಬೇಕು ಅಂತಿದ್ರು. ಎಷ್ಟು ನಾವು ದೇಹದ ಕಾಯಿಲೆಗಳನ್ನ ಇವುಗಳನ್ನೆಲ್ಲ ತಡಿತೀವಿ, ದೇಹ ಬಹಳ ಗಟ್ಟಿ ಆಗತ್ತಂತೆ. ಅದನ್ನ ಹಠಯೋಗಿಗಳು ಮಾಡ್ತಾರೆ. ನಾವು ಸ್ವಲ್ಪನೆಲ್ಲ ತಡಿಬೇಕು. ಎಲ್ಲದಕ್ಕೂನು ಪ್ರತಿಯೊಂದಕ್ಕೂ ನರಳೋದು, ಪ್ರತಿಯೊಂದಕ್ಕೂ ಡಾಕ್ಟರ್ ಹತ್ರ ಓಡೋಗೋದು, ಪ್ರತಿಯೊಂದು ಮಾನಸಿಕ ಮಾಡ್ಕೊಳ್ಳೋದು. ನಮ್ಮ ಅಪ್ಪವ್ರು ಅಂತಿದ್ರು 99.9 ಎಲ್ಲಾ ಮಾನಸಿಕ ಕಾಯಿಲೆಗಳಂತ, ದೇಹದ ಕಾಯಿಲೆಗಳು ಅಂತ ಇಲ್ಲ, ಬರೀ ಮಾನಸಿಕ. ಈ ಶುಗರು BP ಏನೇನ್ ಎಷ್ಟೆಷ್ಟೊಂದ್ ಇದೆಯಲ್ಲ ಎಲ್ಲಾ ಬರೀ ಮಾನಸಿಕ ಅಂತ, ದೇಹ ಇಲ್ಲ ಅಂತದು. ದೈಹಿಕವಾಗಿ ಕಾಯಿಲೆ ಬರೋದು ಒಂದೇ ಒಂದು, ಇದು ಕ್ಯಾನ್ಸರ್ ಒಂದು ಪ್ಯಾರಾಲಿಸಿಸ್, ಇವೆರಡು ಮಾತ್ರ ದೈಹಿಕ ಅಂತೆ, ಇನ್ನೆಲ್ಲಾ ಮಾನಸಿಕ. ನೀನ್ ಸೀರಿಯಸ್ ತಗೊಂಡ್ರೆ ಅದ್ ನಿನ್ ಕಾಡುತ್ತೆ, ಇಲ್ವಾ ಅದ್ ಕಾಡಲ್ಲ, ಅದು ನಿನ್ ಮೇಲೆ. ಹಾಗಾಗಿ ಅವೆಲ್ಲವೂ ಮಾನಸಿಕ ಕಾಯಿಲೆಗಳು. ಅದಕ್ಕೆ ವಿಪರೀತವಾಗಿ ದೇಹವನ್ನ ಅಷ್ಟೊಂದು ಅದನ್ನ ಬಹಳ ಉಪಚಾರ ಮಾಡಕ್ ಬೇಡ. ಸ್ವಲ್ಪ ಯೋಗಿಯ ತರ ಜೀವನ ಬೇಕಲ್ಲ. ದಿನದುದಯ ಕಾಲದೊಳು ಎಚ್ಚರದೊಳು ನಾ ಬೇಗ ಎದ್ದು ಬೇಗ ಮೊದ್ಲೆಲ್ಲ ಇತ್ತದು, ಯಾವಾಗ್ಲೂ ಇರುತ್ತೆ. ಎಲ್ಲಾ ಸಾಧಕನು ಯಾವಾಗ್ಲೂ ಇರ್ಲೇಬೇಕು. ಬೆಳಗ್ಗೆ ಬೇಗ ಎದ್ದಳೋದು, ಎಲ್ಲಾ ಕ್ರಿಯೆಗಳನ್ನ ಮಾಡೋದು, ವಾಕಿಂಗು ಯೋಗನು ಏನೋ ಒಂದು ಮಾಡೋದು. ಅವತ್ ಒಂದು ದಿನ ಮಾಡಿ ನೋಡಿ, ಎಷ್ಟು ಆರಾಮಾಗತ್ತೆ, ಮನಸ್ಸು ಎಷ್ಟು ಪ್ರಸನ್ನತೆ ಆಗತ್ತೆ. ಏನೂ ₹1 ಕೊಡೋ ಹಾಗಿಲ್ಲ, ಏನೂ ಮಾಡೋ ಹಾಗಿಲ್ಲ, ಎಲ್ಲಾ ಕಾಯಿಲೆಗಳು ತಾನೇ ಕಡಿಮೆ ಆಗತ್ತೆ. ಯಾರು ಕ್ರಮಬದ್ಧ ಜೀವನ ಇರ್ತಾರಲ್ಲ 10 ಮಾತ್ರೆ ಬರ್ಲಿ 1 ಮಾತ್ರೆ ತಗೋತಾರೆ. ಯಾರಿಗೆ ಕ್ರಮಬದ್ಧ ಜೀವನ ಇರಲ್ವಲ್ಲ 10 ಮಾತ್ರೆ 20 ಮಾತ್ರೆ, ಅದನ್ನ ಹೇಳ್ತಿದ್ರು ಅವಲಕ್ಕಿ ತಿಂದಂಗ್ ತಿಂತಾರೆ ಅಂತ. ಎಷ್ಟು ಮಾತ್ರೆಗಳು, ಎಷ್ಟು ಅದ್ರ ಮೇಲೆ ವಿಶ್ವಾಸ, ಡಾಕ್ಟರ್ ಮೇಲೆ ಎಷ್ಟು ವಿಶ್ವಾಸ, ಹೇಳವ್ರೆ ಅಂದ್ಮೇಲೆ ಹೇಳವ್ರೆ, ಗುರುಗಳ ಮೇಲಿಲ್ಲ, ದೇವ್ರ ಮೇಲಿಲ್ಲ, ಶಾಸ್ತ್ರದ ಮೇಲಿಲ್ಲ. ಒಂದಿನ ಮಾತ್ರೆ ತಗೊಳ್ಳಿಲ್ಲ ಅಂದ್ರೆ ಗಾಬರಿ, ನೀನು ರಾತ್ರಿ ತಗೊಂಡಿಲ್ವಲ್ಲ ಅದಕ್ಕೇನು ಆಗ್ತಿದೆ, ಹಿಂಗಾಗ್ತಿದೆ. ವಿಪರೀತ ಮಾನಸಿಕ. ಯಾಕೆ? ಯೋಗ ಜೀವನ ಇಲ್ಲ.
ಕ್ರಮಬದ್ಧ ಆಹಾರ ಇಲ್ಲ, ಕ್ರಮಬದ್ಧ ವಿಚಾರ ಇಲ್ಲ, ಕ್ರಮಬದ್ಧ ಜೀವನ ಇಲ್ಲ. ಯೋಗಿ ಎಲ್ಲರೂ ಆಗ್ಲೇಬೇಕು. ಆತ್ಮಜ್ಞಾನ ಪಡಿಬೇಕಲ್ಲ, ಈ ರೀತಿ ಆಗ್ಲೇಬೇಕು. ಆದರೆ ಅದೇ ಅಂತಿಮ ಅಲ್ಲ. ಇದನ್ನ ಹಿಡಿದು ದೇವರನ್ನ ಪಡಿಬೇಕು. ಒಂದೇ ಬೀಗ, ಈ ಕಡೆ ಅದನ್ನ ತಿರುಗಿಸಿದ್ರೆ ಅದರಿಂದ ಬೀಗ ಓಪನ್ ಆಗತ್ತೆ, ಅದನ್ನೇ ಈ ಕಡೆ ತಿರುಗಿಸಿದ್ರೆ ಅದು ಲಾಕ್ ಆಗತ್ತೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ದೇಹ ಎಲ್ಲಿಯವರೆಗೂ ನಿನಗೆ ಸಶಕ್ತ ಇರುತ್ತೋ ಅಲ್ಲಿಯವರೆಗೂ ನೀನ್ ಆತ್ಮಜ್ಞಾನ ಪಡಿಬೇಕನ್ನುವ ಉತ್ಸಾಹ ಇರುತ್ತೆ. ಅದಕ್ಕೆ ವಯಸ್ಸಾದ್ಮೇಲೆ ಯಾಕೆ ಆತ್ಮಜ್ಞಾನ, ಯಾರು ಮಹಾತ್ಮರು ಇಲ್ಲಿಯವರೆಗೂ 70 80 ಆತ್ಮಜ್ಞಾನ ಪಡೆದವ್ರೆ ಅಂತಿದ್ಯಾ? ಎಲ್ಲರೂ ಚಿಕ್ಕ ವಯಸ್ಸಿನಲ್ಲೇ ಅದು ಹೋಗಿ ದೇಹನ ಬಿಟ್ಟು ಹೋಗಿದ್ದಾರೆ. ನಮ್ಮ ವಯಸ್ಸು ಅಷ್ಟೊತ್ತಿಗೆಲ್ಲ ಏನು ವಿವೇಕಾನಂದರು 39, ಶಂಕರಾಚಾರ್ಯರು 34 ವಯಸ್ಸು, ಎಲ್ಲ ರಾಮಕೃಷ್ಣ ಪರಮಹಂಸರು 50 ವರ್ಷ, ರಮಣ ಮಹರ್ಷಿಗಳು 60, ಎಲ್ಲರೂ ಚಿಕ್ಕ ಚಿಕ್ಕ ವಯಸ್ಸಲ್ಲೇನೆ ಆತ್ಮಜ್ಞಾನ ಬಂದ್ರು, ಆತ್ಮಜ್ಞಾನ ಪಡೆದ್ರು. ಯಾಕೆ? ದೇಹ ಇರೋದೇ ಅಷ್ಟು ಸಶಕ್ತ, ಆ ವಯಸ್ಸಲ್ಲೇ ಇರೋದು. ಈಗ 70ರಲ್ಲಿ ಕೂತ್ಕೊಳಕ್ಕಾಗಲ್ಲ, ಮಾಡಕ್ಕಾಗಲ್ಲ, ಇಲ್ಲಿ ಕೂತ್ರಾಗಲ್ಲ, ಮನಸ್ಸಮಾಧಾನ ಇಲ್ಲ, ವಿಪರೀತ ವಾಸನೆಗಳು. ಈಗ ಆತ್ಮಜ್ಞಾನ ಪಡಿಬೇಕು ಅಂದ್ರೆ ಎಷ್ಟ್ ಕಷ್ಟ ಅಲ್ಲ ಅದು. ದೇಹ ಕುತ್ಕೊಳಕ್ಕೆ ಬಿಡಲ್ವಲ್ಲ, ಅದನ್ನ ನಾನು ಆರಾಮಾಗಿ ಕುತ್ಕೊಳಕ್ ಬಿಟ್ರೆ ಅಲ್ಲ ಅನ್ನಕ್ಕಾಗತ್ತೆ. ಹಾಗಾಗಿ ದೇಹ ಸಶಕ್ತ ಇದ್ದಾಗ್ಲೇನೆ ಆತ್ಮಜ್ಞಾನವನ್ನ ಪಡಿಬೇಕು. ಅದಕ್ಕಾಗಿ ಯೋಗ ಇವೆಲ್ಲವೂ ಅತ್ಯಂತ ಅವಶ್ಯಕ, ಆದ್ರೆ ಅದೇ ಅಂತಿಮ ಅಲ್ಲ. ಹಾಗಾಗಿ ಮೊದಲು ನನ್ನ ದೇಹ ಸಶಕ್ತ. ದೇಹ ಯಾವಾಗ ಸಶಕ್ತ ಇರುತ್ತೋ ಮನಸ್ಸು ತಾನೇ ಆಕ್ಟಿವ್ ಇರುತ್ತೆ. ನೋಡಿ, ಜ್ವರ ಬಂದಿರೋ ಮನಸ್ಸು ಎಷ್ಟೇ ಆಗ್ಲಿ ಮನಸ್ಸು ಉತ್ಸಾಹನೇ ಬರಲ್ಲ. ದೇಹಕ್ಕೆ ಜ್ವರ ಬಂದಿದೆ, ಮನಸ್ಸು ಯಾಕೆ ಕುಗ್ಗುತ್ತೆ? ಯಾಕೆ? ಒಂದ್ರ ಮೇಲೆ ಒಂದು ಅವಲಂಬಿತ ಇದೆ. ದೇಹಕ್ಕೆ ಜ್ವರ ಬಂದಿದೆಯಲ್ಲ, ಇಲ್ಲ ಇಲ್ಲ ನಡಿ ನೀನು ಪರವಾಗಿಲ್ಲ ಅಂತ ಮನ್ಸಿಗೆ ಎಷ್ಟೇ ಉತ್ಸಾಹ ಮಾಡಕ್ ಹೋಗು, ಆಗೋದಿಲ್ಲ ಅದು. ಹಾಗಾಗಿ ದೇಹ ಮನಸ್ಸು ಇವೆಲ್ಲ ಒಂದ್ರ ಮೇಲೆ ಒಂದು ತಾಧ್ಯಾತ್ಮತೆ. ಮನಸ್ಸಿಗೆ ಏನೋ ತುಂಬಾ ಬೈದಿದ್ದಾರೆ, ದೇಹ ಪೂರ್ತಿ ಕೈಕಾಲು ಏನೋ ಘಟನೆ ನಡೆದೋಗುತ್ತೆ, ನಮ್ಮ ಎದುರಿಗೆ ಏನೋ ಆಕ್ಸಿಡೆಂಟ್, ಕೈಕಾಲೆಲ್ಲ ಸುಸ್ತೇ ಆಗ್ಬಿಡತ್ತಲ್ಲ, ಕೈಕಾಲಲ್ಲಿ ಶಕ್ತಿ ಇಲ್ದಿರಂಗೆ ಆಗುತ್ತಲ್ಲ. ಮನಸ್ಸು ನೋಡಿದ್ದು ನನಗೇನೂ ಆಗಿಲ್ಲ, ಘಟನೆಗಳೇ ನನ್ನನ್ನ ಇದು ಮಾಡ್ಬಿಡತ್ತಲ್ಲ. ಹಾಗಾಗಿ ಒಂದ್ರ ಮೇಲೆ ಒಂದಿದೆ. ನೀ ದೇಹ ಆರಾಮಿಟ್ಟಿದ್ದೆ, ಮನಸ್ಸು ಆರಾಮು. ಅಕಸ್ಮಾತ್ ಏನೇ ಘಟನೆಗಳು ನಡೆದ್ರು ಕ್ರಮಬದ್ಧ ಜೀವನ, ಸತ್ಸಂಗ, ಗುರುಗಳು ಇವೆಲ್ಲ ಇದ್ರೆ ಅವುಗಳನ್ನ ತಾಪ ಕಡಿಮೆ ಮಾಡುತ್ತೆ. ಅದಕ್ಕೆ ಶಾರದಾ ಮಾತೆಯವರು ಅದನ್ನೆಲ್ಲ ಹೇಳ್ತಾರೆ. ಕೊಡಲಿಯಲ್ಲಿ ಹೋಗುವಂಥದ್ದು ಸೂಜಿಲಿ ಹೋಗುತ್ತೆ. ದೊಡ್ಡದು ಅಪಾಯ ಆಗಂತ ದೊಡ್ಡದು, ನಾನು ಆ ಘಟನೆಯಿಂದ ಇಡೀ ಜೀವನನೇ ನಂದು ಹೋಗ್ಬೋದು, ಅದನ್ನ ತಡೆಯುತ್ತೆ. ತುಂಬಾ ವಿಪರೀತ ಬಸ್ಲಿದೆ, ನನಗ್ ಛತ್ರಿ ಇದ್ರೆ ಸಾಕಲ್ಲ. ಹಾಗೆ ಈ ಕ್ರಮಬದ್ಧ ಜೀವನ ಇವೆಲ್ಲವೂ ಏನಿದೆಯಲ್ಲ ನನ್ನ ಬದುಕನ್ನ ಹಸನಗೊಳಿಸುತ್ತೆ. ಏನಾದ್ರು ಘಟನೆಗಳು ನಡೆದ್ರುನುವೆ ತಡೆಯುತ್ತೆ. ತುಂಬಾ ವಿಪರೀತ ಅದಾದಂಗ ಅನ್ಸತ್ತೆ, ತಿರ್ಗಾ ವಿವೇಕ ಬಂದ್ಬಿಡತ್ತೆ. ಇವೆಲ್ಲವೂ ಮಾಡಿರುವ ಈ ಕ್ರಮಬದ್ಧ ಜೀವನ ಇವೆಲ್ಲ ಮಾಡಿರ್ತೀವಲ್ಲ, ಅದರ ಪರಿಣಾಮ ಅದು. ಹಾಗಾಗಿ ನೋಡಿ, ಯೋಗವನ್ನ ಮಾಡೋ ಅಂತವ್ರಾಗ್ಲಿ, ವಾಕಿಂಗ್, ಕ್ರಮಬದ್ಧ ಜೀವನ, ಅವ್ರು ಬಹಳ ಹತಾಶೆ ಆಗೋರು ಕಡಿಮೆ. ಅವ್ರು ಏನೋ ಆಗಿ ಏನೋ ಇದಾಗ್ಬಿಟ್ಟಿದ್ದಾರೆ, ಜೀವನ ತುಂಬಾ ದುಃಖದಲ್ಲಿದ್ದಾರೆ ಅನ್ನೋದು ಕಡಿಮೆ. ಯಾಕೆ? ನಿತ್ಯ ಅವ್ರು ಪ್ರತಿನಿತ್ಯ ಹೇಳೋದು ಮಾಡೋದು ಏನಾರು ಆಗಿರ್ಲಿ ಮನೇಲಿ ತಮ್ಮ ನಿಯಮವನ್ನ ಮಾತ್ರ ಬಿಡಬಾರ್ದು. ಸಾಧಕ ಆಗಿರೋರು ಮನೆಯವ್ರ ಬಗ್ಗೆ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಹಿಂಗಾಗಿದೆ ಹಂಗಾಗಿದೆ, ಇವತ್ತು ಅದಕ್ ನಾನ್ ಬರ್ಲಿಲ್ಲ, ಇದಕ್ ನಾನ್ ಬರ್ಲಿಲ್ಲ, ಸಾಧಕರಲ್ಲ. ನಾನ್ ದೇವ್ರನ್ನ ಪಡಿಬೇಕಲ್ಲ, ನಾನು ತುಂಬಾ ಮುಖ್ಯವಾಗಿ ಯಾವ ನಿಯಮವನ್ನು ತಪ್ಪಬಾರ್ದು. ಗುರುಗಳು ಯಾವ ರೀತಿ ಹೇಳಿದಾರೋ ಆ ರೀತಿ ಬದುಕದು. ಹಾಗಾಗಿ ಯೋಗ ಎಲ್ಲರಿಗೂ ಅವಶ್ಯ. ಆದರೆ ಆ ದೇಹವನ್ನೇ ಪೋಷಣೆ ಮಾಡ್ತಾ ಕುತ್ಕೊಳ್ಳೋ ಹಾಗಿಲ್ಲ. ಆ ಮನಸ್ಸನ್ನೇ ದೇಹವನ್ನೇ ಬಳಸಿ ದೇವನನ್ನ ಪಡಿಬೇಕು. ಇದ್ರಲ್ಲೇ ನೀನ್ ಬಳಲಿಕೆ ಮಾಡ್ಕೊಂಡು ಇದನ್ನ ಗಟ್ಟಿ ಮಾಡ್ತೀನಿ, ನಾನು ಹಾಗ್ ಮಾಡ್ತೀನಿ, ಇದನ್ನ ವಜ್ರಕಾಯವಾಗಿ ಮಾಡಿ ಕೊನೆಯವರೆಗೂ ಕಾಯಕಲ್ಪ ಅವುಗಳೆಲ್ಲ ಇದೆ. ಮೊದ್ಲಿತ್ತು, ಈಗ ಅದಿಲ್ಲ. ಕಾಯಕಲ್ಪ ಎಣ್ಣೆ ಅದನ್ನೇನೋ ಹಚ್ಕೊಂಡ್ರೆ ಅದು ಯೌವನದಲ್ಲೇ ಇರ್ತಾರೆ, ಮುಪ್ಪಿಗೆ ಹೋಗೋದಿಲ್ಲ. ಇವೆಲ್ಲ ಹುಚ್ಚಾಟಗಳು, ಅವೆಲ್ಲ ಯಾವ್ದೂ ಆಗಲ್ಲ. ಅಂತ ಕೃಷ್ಣ ಪರಮಾತ್ಮನೇ ಆಗ್ಲಿಲ್ಲ, ಯಾರು ಇದುವರೆಗೂ ಉಳಿದಿಲ್ಲ. ಅದಕ್ಕೆ ರಮಣ ಮಹರ್ಷಿಗಳು ಅದನ್ನ ಹೇಳ್ತಿರ್ತಾರೆ, ಕಾಯಕಲ್ಪ ಕೊಡ್ತಿದ್ರಲ್ಲ ಗುರುಗಳು, ಅವರು ಹೊರಟೋಗವ್ರೆ, ಅದನ್ನ ತಗೊಂಡವ್ರಲ್ಲ ಅವ್ರು ಹೋಗಿದ್ದಾರೆ. ಅವೆಲ್ಲ ಯಾವ್ದೆಲ್ಲ ದೇಹ ಭ್ರಮೆಗಳು, ಅವೆಲ್ಲವೂ. ದೇಹವನ್ನ ಹೀಗ್ ಇಟ್ಕೋತೀನಿ, ಹಂಗ್ ಇಟ್ಕೋತೀನಿ, ಗಟ್ಟಿ ಇಟ್ಕೋತೀನಿ, ಆರೋಗ್ಯ ಇಟ್ಕೋತೀನಿ, ಕಷ್ಟ. ಎಷ್ಟು ನನ್ ಕೈಯಲ್ಲಿ ಸಾಮರ್ಥ್ಯ ಇದೆಯಲ್ಲ ಅಷ್ಟು ನಾನ್ ಮಾಡೋದು. ಕೊನೆಗೆ ದೇವನಿಗೆ ಅರ್ಪಿಸ್ಬೇಕು, ಗುರುಗಳಿಗೆ ಅರ್ಪಿಸ್ಬೇಕು, ಏನ್ ಬೇಕಾದಾಗತ್ತೆ. ಅವ್ರಿದ್ದಾರೆ ಅದನ್ನ ರಕ್ಷಣೆ ಮಾಡಕ್ಕೆ. ಎಲ್ಲ ಅದು ಕರ್ಮಾಧೀನದ ಮೇಲೆ ನಿಂತಿದೆ ದೇಹ. ಹಾಗಾಗಿ ಕ್ರಮಬದ್ಧ ಜೀವನ, ಯೋಗ ಜೀವನ ಇರ್ಬೇಕು, ಆದ್ರೆ ಅದೇ ಅಂತಿಮ ಅಲ್ಲ. ಹಾಗಾಗಿ ಅವ್ರು ಇಲ್ಲಿ ಹೇಳ್ತಿದ್ದಾರೆ, ಬೇರೊಂದು ಯೋಗದಳು. ಈಗೇನ ಹಠಯೋಗ ಅವೆಲ್ಲ ಇದೆಯಲ್ಲ, ರಾಮಕೃಷ್ಣ ಪರಮಹಂಸರ ಹತ್ರನೇ ಒಬ್ರು ಶಿಷ್ಯರು ಬರ್ತಾರೆ, ಯೋಗೇಂದ್ರ ಅಂತಾನೆ ಏನೋ ಇರ್ಬೇಕು ಅವ್ರ ಹೆಸರು. ಅವರು ಬಂದು ರಾಮಕೃಷ್ಣ ಪರಮಹಂಸರು ಹತ್ರ ಬಂದಿರ್ತಾರೆ.
ಬಂದು ಅವಾಗ ಅವರು ಸಾಧಕರು ಚಿಕ್ಕವ್ರೆ, ಅವಾಗ ಅವ್ರ ಅಂತಾರೆ, ಗುರುಗಳೇ ಈ ತರ ದೇವ್ರನ್ನ ಪಡಿಬೇಕು ಅನ್ನುವ ಉತ್ಸಾಹ ಇರುತ್ತೆ. 14 15 ವರ್ಷ. ಆಗ ಅವ್ರ ಅಂತಾರೆ, ನನಗೆ ಬಹಳ ಕಾಮದ ತೀವ್ರ ಬಯಕೆ, ನನಗೆ ತೀವ್ರ ಅದೇ ಕಾಮದ್ದು ಬರುತ್ತೆ ನನಗೆ ಧ್ಯಾನ ಮಾಡಕ್ ಕೂತಾಗ, ಇದೇನಾದ್ರು ಮಾಡಿದಾಗ ಅದ್ ನನಗ್ ಹೋಗ್ಬೇಕು, ಏನಾದ್ರು ಒಂದು ಉಪಾಯ ಹೇಳಿ ಅಂತ. ಆಗ ಅವರು ರಾಮಕೃಷ್ಣ ಪರಮಹಂಸ ಬಹಳ ಸರಳ, ಅವ್ರು ಎಲ್ಲಾ 64 ತಂತ್ರವಿದ್ಯೆಯನ್ನ ಕಲ್ತಿದ್ರು, ಒಬ್ರಿಗೂ ಒಂದು ಮಾಡಕ್ ಬಿಡ್ಲಿಲ್ಲ ಅವ್ರು. ಅದು ಯಾರಿಗೂ ಅದು ಬೇಡ ಅದು ಅಂದ್ರು, ಎಲ್ಲರೂ ಅದ್ರಲ್ಲಿ ಅಧಪ್ಪತನ ಆಗಿರೋರೆ. ಹಾಗಾಗಿ ಒಬ್ರಿಗೂ ಅದನ್ನ ಹೇಳಲಿಲ್ಲ. ಅವ್ರಿಗೆ ಏನಷ್ಟು ಸಿದ್ಧಿಗಳೆಲ್ಲ ಬಂದಿತ್ತಲ್ಲ ಅದನ್ನ ಒಂದು ಪ್ರಯೋಗ ಮಾಡ್ಲಿಲ್ಲ. ಹಾಗಾಗಿ ಆ ರಾಮಕೃಷ್ಣ ಪರಮಹಂಸರ ಹತ್ರ ಬಂದಾಗ ಅವ್ರ ಅಂತಾರೆ, ಆ ಶಿಷ್ಯ ಕೇಳ್ತಾರೆ, ನನಗೆ ಈ ರೀತಿಯಾದ ಕಾಮದ ಬಯಕೆ ಇವುಗಳೆಲ್ಲ ನನಗೆ, ಅದನ್ನ ನಾನು ಹೋಗ್ಲಾಡ್ಸ್ಕೊಳ್ಬೇಕು, ಏನಾದ್ರೂ ಒಂದು ಹೇಳಿ ನನಗೆ ಸಾಧನೆಯನ್ನ ಅಂತ. ಆಗ ಅವ್ರ ಅಂತಾರೆ, ಇಲ್ಲ ನೋಡು, ಒಂದು ದೇವ್ರದ್ದು ಯಾವ್ದೋ ಮಂತ್ರವನ್ನ ಹೇಳ್ತಾರೆ, ಹಿಂಗೊಂದ್ ಜಪ ಮಾಡು ಅಂದ್ರು, ಮಂತ್ರ ಜಪ ಮಾಡು ಅಂತ. ಅವನಿಗೆ ಈ ಜಪ ಮಾಡೋದ್ರಿಂದ, ಈ ಮಂತ್ರ ಹೇಳೋದ್ರಿಂದ ಏನಾರು ಆಗತ್ತಾ? ಕಾಮದ ಬಯಕೆ, ಅದು ಕ್ರೋಧದ ಬಯಕೆ, ಇವುಗಳೆಲ್ಲ ನಮ್ಗೆ ಏನಿದೆಯಲ್ಲ ಒಳಗಡೆ, ಮೋಹ ಮಮಕಾರ, ಇವುಗಳೆಲ್ಲ ಬರೀ ಒಂದ್ ಓಂ ನಮಃ ಶಿವಾಯ ಹೇಳಿದ್ರೆ ಆಗ್ಬಿಡತ್ತಾ? ಬರೀ ಹಿಂಗ್ ಮಾಡಿದ್ರೆ ಆಗ್ಬಿಡತ್ತಾ? ಏನಾದ್ರು ಒಂದ್ ಮನಸ್ಸಿಗೆ ನಿಯಂತ್ರಣ ಬೇಕಲ್ಲ. ಕುತ್ಕೊಂಡ್ ಒಂದ್ ಧ್ಯಾನನೋ ಏನೋ ಒಂದ್ ಉಸಿರಾಟನೋ ಪ್ರಾಣಾಯಾಮನೋ ಏನೋ ಒಂದು ಕುಂಡಲಿನಿ ಶಕ್ತಿ, ಇವುಗಳೆಲ್ಲ ವಿಪರೀತ ಇದೆ ಯೋಗದಲ್ಲೆಲ್ಲ. ಅಲ್ಲೆಲ್ಲ ಚಕ್ರಗಳಿದೆ, ಅವುಗಳನ್ನೆಲ್ಲ ಇಟ್ಟು ಮನಸ್ಸನ್ನ ಊರ್ಧ್ವಮುಖ ಮಾಡ್ಬೇಕು. ಅಲ್ಲಿ ಇದು ಕುಂಡಲಿನಿ ಶಕ್ತಿ ಕೆಳಮುಖವಾಗಿರುತ್ತೆ, ಅಧೋಮುಖ ಮಾಡ್ಬೇಕು. ಈ ರೀತಿ ಎಲ್ಲ ಕಠಿಣವಾದ ಸಾಧನೆಗಳಿದೆ. ಆ ರೀತಿ ಎಲ್ಲ ಮಾಡಿದ್ರೆ ನಮಗೆ ಈ ಭಾವನೆಗಳೆಲ್ಲ ಹೋಗುತ್ತೆ, ಕಾಮದ್ದು ಕ್ರೋಧದ್ದು ಈ ರೀತಿ ಎಲ್ಲ ಇರುತ್ತೆ ತಲೆಯಲ್ಲಿ ನಮ್ಗೆ. ಹಾಗಾಗಿ ಬರೀ ಇವ್ರೇನ್ ಗುರುಗಳು, ಬರೀ ಮಂತ್ರ ಇದೊಂದ್ ಜಪ ಮಾಡು ಸಾಕು, ನಿನ್ಗೇನೋ ಅದೇನ್ ತಲೆ ಕೆಡಿಸ್ಕೋಬೇಡ, ದೇವಿ ಅವ್ರ ತಾಯಿ ಅಂತಿರ್ತಾರಲ್ಲ, ಒಂದ್ ಮಂತ್ರ ಯಾವ್ದೋ ಹೇಳ್ತಾರೆ, ಅವ್ರಿಗೆ ಯಾವ್ದೋ ಬೇಕ ಇದನ್ ಮಾಡು ಅಂತ, ಅವನಿಗೆ ಅದ್ ಸರಿ ಆಗಲ್ಲ. ಅವ್ರಿಗೆ ಇಷ್ಟ ಹೇಳೋದ್ರಿಂದನೇ ಆಗ್ಬಿಡುತ್ತಾ? ಹಾಗಂತ ಅದ್ರ ತಕ್ಕಂಗೆ ಅದ್ರ ಎದುರುಗಡೆ ರಾಮಕೃಷ್ಣ ಪರಮಹಂಸರು ಯಾವ ದೇವಾಲಯದಲ್ಲಿ ಇರ್ತಾರಲ್ಲ, ಅದ್ ಎದುರುಗಡೆನೆ ಒಬ್ಬ ಹಠಯೋಗಿ ಬಂದಿರ್ತಾರೆ. ಆ ಹಠಯೋಗಿ ಬಂದು ಪ್ರತಿನಿತ್ಯ ಸಖತ್ ಜನ ಅವ್ರ ಹತ್ರ. ನಮಗ್ ಬಹಳ ಕುತೂಹಲ ಅಲ್ಲ, ಹಠಯೋಗಿಗಳನ್ನ ಏನಾರು ಪವಾಡ ಮಾಡ್ತೀವಿ, ಏನಾರು ಕಾಯಿಲೆ ಹೋಗಿಸ್ತೀವಿ, ಕಷಾಯ ಕೊಡ್ತಾರೆ, ಇಂಥದಂದ್ರೆ ಎಲ್ಲರೂ ಅಲ್ಲಿ ಇದ್ದೇ ಇರ್ತೀವಿ. ಎಷ್ಟೇ ಜ್ಞಾನ ಕೇಳಿರ್ಲಿ, ಏನೇ ಮಾಡಿರ್ಲಿ, ಈ ಕಾಯಿಲೆ ಹೋಗಿಸ್ತಾರೆ, ಸಮಸ್ಯೆ ಪರಿಹಾರ ಮಾಡ್ತಾರೆ, ದುಡ್ಡನ್ನೆಲ್ಲ ಹೋಗಿಸ್ತಾರೆ, ಎಲ್ಲಾರು ಅಲ್ಲಿ ಹೋಗದೆ. ಹಾಗಾಗಿ ಹಠಯೋಗಿ ಹತ್ರ ತುಂಬಾ ಜನ ಎಲ್ಲಾರುನು ಅವನೇನ್ ಕರಳುಗಳನ್ನೆಲ್ಲ ತೆಗಿಯೋದು, ಹೊರಗಡೆ ತೆಗಿಯೋದು, ತೊಳೆಯೋದು, ವಾಪಸ್ ಹಾಕೋದು, ಆ ರೀತಿ ಎಲ್ಲ ತುಂಬಾ ಮಾಡ್ತಿರ್ತಾರೆ. ಇವ್ರು ಶಿಷ್ಯರು ಅಲ್ಲಿಗೆ ಹೋಗಕ್ ಸ್ಟಾರ್ಟ್ ಮಾಡ್ತಾನೆ. ಇವ್ರೇನು ಸುಮ್ನೆ ಇವ್ರು ಹೇಳಕ್ ಬರಲ್ಲ, ಇವ್ರಿಗೇನು ಗೊತ್ತಿಲ್ಲ, ಸುಮ್ನೆ ಏನೋ ನಾನೆಲ್ಲಿ ಹೊಟ್ಟೋಗ್ತೀನೋ ಅಂತ ಏನೋ ಒಂದ್ ಹೇಳಿರ್ಬೇಕು. ಹಂಗಾಗಿ ಇವ್ರೇನ್ ರಾಮಕೃಷ್ಣ ಪರಮಹಂಸರು ಇವ್ರೇನ್ ಗುರುಗಳ, ಇವ್ರಿಗೇನು ಗೊತ್ತಿಲ್ಲ. ಅವ್ರು ನೋಡಿ ಎಷ್ಟು ಸಾಮರ್ಥ್ಯ ಇದೆ, ನಾನ್ ಅವ್ರ ಹತ್ರನೇ ಹೋಗ್ತೀನಿ ಅಂತ ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಹೋಗಿ ಒಂದ್ 2-3 ದಿನ ಆಗಿರುತ್ತೆ. ರಾಮಕೃಷ್ಣ ಪರಮಹಂಸರಿಗೆ ಗೊತ್ತಾಗ್ಬಿಡತ್ತೆ ಇವನ್ ಅಲ್ಲಿ ಹೋಗ್ತಿದ್ದಾನೆ ಅಂತ. ಇವ್ರು ಗಾಬರಿ, ಅವನ್ ಅಲ್ಲಿ ನಿಂತಿರ್ತಾನೆ, ಗಾಬರಿಯಾಗಿ ಓಡೋಗ್ತಾರೆ, ಕರ್ಕೊಂಡ್ ಬರ್ತಾರ ಅವನನ್ನ. ಏನ್ ಮಾಡಿದ್ರು ಹೋಗ್ಬೇಡ ಅದ್ರ ಸವಾಸಕ್ಕೆ, ಅದು ಬಹಳ ದೇಹಾಭಿಮಾನವನ್ನ ಉಂಟು ಮಾಡುತ್ತೆ, ಆ ರೀತಿ ಏನು ಮಾಡ್ಬೇಡ ಅಂತ. ಇವ್ನಿಗ್ ಮಾತ್ರ ಸಂಶಯ, ಇವ್ರನ್ ಬಿಟ್ಟು ಹೊಟ್ಟೋಗ್ಬಿಡ್ತೀನೋ, ಇವ್ರ ಹತ್ರ ಎಲ್ಲಿ ಶಿಷ್ಯ ಅಂತ ಕಡಿಮೆ ಆಗ್ಬಿಡ್ತೀನೋ, ಅದಕ್ ನನ್ಗೆ ಹೋಗ್ಬೇಡ ಅಂತಿದ್ದಾರೆ ಅಂತ ಅವ್ರಿಗೆ. ಹಾಗಾಗಿ ಅವ್ರ ಅಂತಾರೆ, ಇಲ್ಲ ನಾನು ಏನ್ ಹೇಳಿದ್ದೀನಲ್ಲ ಮಂತ್ರ, ಸುಮ್ನೆ ಅದನ್ನ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಅದನ್ನ ಜಪ ಮಾಡು ಸಾಕು ಅಂತಾರೆ. ಅವನಿಗೆ ನಂಬಿಕೆನೆ ಬರಲ್ಲ. ಆದ್ರೂ ಕೊನೆಗೆ ಒಂದ್ಸಲಿ ಏನೋ ಇಷ್ಟೊಂದ್ ಹೇಳ್ತಾವ್ರಲ್ಲ, ನೋಡೋಣ ಅನ್ಬಿಟ್ಟು ಪ್ರಾರಂಭ ಮಾಡ್ತಾರೆ. ಎಲ್ಲಾ ಬಯಕೆಗಳು ಹೊಟ್ಟೋಗುತ್ತೆ, ಎಲ್ಲಾ ಯಾವ್ದೇನಿದೆಯಲ್ಲ ಎಲ್ಲಾ ತಾನೇ ಹೊಟ್ಟೋಗುತ್ತೆ. ಅವಾಗ ನಮಗ್ ಏನ್ ಅನ್ಸುತ್ತೆ, ನಮ್ಗೆ ಈ ರೀತಿ ಯೋಗ ಮಾಡಿದ್ರೆ, ಆ ರೀತಿ ಮಾಡಿದ್ರೆ ಏನೂ ಬೇಕಾಗಿಲ್ಲ. ಗುರುವಿನ ಸಾಮೀಪ್ಯ, ಗುರುಗಳ ಕರುಣೆ, ಗುರುಭಕ್ತಿ ಇಷ್ಟಿದ್ರೆ ಸಾಕು, ಎಲ್ಲಾ ಆತ್ಮಜ್ಞಾನ ತಾನೇ ಬರುತ್ತೆ. ನಮ್ಗದ್ ನಿಷ್ಠೆ ಇಲ್ಲ ಅದು. ಹಾಗಾಗಿ ನನಗೆ ಇಂಥದ್ ಯೋಗ, ಇಲ್ಲೊಂದ್ ಸ್ವಲ್ಪ ಯೋಗ ಹೇಳ್ಕೊಡ್ತಾರೆ, ಆ ಯೋಗ ಹೇಳ್ಕೊಡ್ತಾರೆ. ಮೊದ್ಲೆಲ್ಲ ಇತ್ತು, ಕಲ್ಕಿ ಅವ್ರದ್ದೇ ಅನ್ಸುತ್ತೆ, ಕಲ್ಕಿ ಭಗವಾನ್ 5,000 ಕೊಟ್ರೆ ಆತ್ಮಜ್ಞಾನ, ಆಗ್ಲೇ 1 ವಾರದಲ್ಲೇ ಆತ್ಮಜ್ಞಾನ. ಆ ರೀತಿ ಅವಾಗ ನಮ್ಗೆ ಎಷ್ಟು ಜನ ಹೋಗಿರೋದಾಗೆಲ್ಲ, ಸಖತ್ ಜನ ಎಲ್ಲಾರ್ಗು ಹೋಗ್ಬೇಕು ಅನ್ಸುತ್ತೆ. ಈಗ್ಲೂ ಇಲ್ಲೆಲ್ಲ ಧ್ಯಾನದ ಕ್ಲಾಸ್ಗಳನ್ನೆಲ್ಲ ಮಾಡ್ತಾರಲ್ಲ, ತುಂಬಾ ಹೈಟೆಕ್ ಆಗಿ, ಯಾವ್ದು AC ರೂಮ್ಗಳು, ಒಳ್ಳೆ ಇದ್ರಲ್ಲಿ ಅಲ್ಲಿ ಧ್ಯಾನಕ್ಕೆ 5 ದಿನ ಆರಾಮಾಗಿರಿ ಅಂತ. ಯಾವ್ದು ವಿಷಯ ಭೋಗಗಳಿಂದ ನಾನ್ ಬಹಳ ಪರಿತಾಪ ಆಗಿದ್ದೀನೋ, ಅಲ್ಲೇ ಹೋಗಿ ಅದನ್ನು ಅಲ್ಲೇ ಅನುಭವಿಸೋದು. ಹೆಂಗೆ ಜ್ಞಾನ ಬರುತ್ತೆ? ಅಲ್ಲೆಲ್ಲಾ ರೀತಿಯಾದ ನಿಮ್ಗೆ ಎಲ್ಲಾ ಸೌಕರ್ಯಗಳನ್ನು ಕೊಟ್ಟು, ಊಟ ತಿಂಡಿ ಎಲ್ಲ ಕೊಟ್ಟು ನಿಮ್ಗೆ ಯೋಗ ಮಾಡಿಸ್ತೀವಿ ಅಂದ್ರೆ ಹೆಂಗೆ? ಮೊದಲಿನ ಯೋಗ ಆ ರೀತಿ ಇರ್ಲಿಲ್ಲ. ಏನ್ ಯೋಗ ಇದೆ ಅಲ್ಲ, ಪ್ರಕೃತಿ ಮಧ್ಯ, ಯಾರು ಜನರ ಮಧ್ಯೆ ಸಂಪರ್ಕ ಇಲ್ದೆ, ವಿಷಯ ವಾಸನೆಗಳ ಸಂಪರ್ಕ ಇಲ್ದೆ ಅಲ್ಲಿ ಯೋಗ ಸಾಧಿಸೋದ್ ಹೆಂಗಿದೆ? ಈಗ ನಾವು ಮಾಡ್ತಿರುವ ಎಷ್ಟು ಯೋಗ ಕೇಂದ್ರಗಳು, ಏನೇನೋ ಅದೆಲ್ಲ ಚಕ್ರಗಳನ್ನ, ಅಂತ ಚಕ್ರಗಳು ಮಾಡ್ತಾರೆ, ಇಂಥದ್ ಮಾಡ್ತಾರೆ, ಅಂತದ್ ಮಾಡ್ತಾರೆ, ಎಲ್ಲೆಲ್ಲೋ ಹೋಗಿದೆ. ಈಗ ಯೋಗ ಅಂದ್ರೇನೆ ಏನು ಅಂತಾನೆ ಗೊತ್ತಾಗಲ್ಲ, ಅಷ್ಟು ಯೋಗಗಳಾಗೋಗಿದೆ.
ಹಾಗಾಗಿ ಅಂತಹ ಯೋಗಗಳಲ್ಲಿ ಆದ್ರೆ ಮನಸ್ಸಿಗೆ ಏನಾಗತ್ತೆ, ಎಲ್ಲೋ ಒಂದ್ ಒಟ್ಟು ಆರಾಮ್ ಬೇಕು ಅನ್ಸಿರತ್ತೆ. ಮನಸ್ಸು ವಿಪರೀತ. ಈಗ ಹೊರಗಡೆ ಇದಿದೆಯಲ್ಲ, ನಾಯಿ ಇರುತ್ತಲ್ಲ, ಅದು ಈ ಕಡೆ ಹೊಡೆದ್ರೆ ಆ ಕಡೆ ಹೋಗುತ್ತೆ, ಆ ಕಡೆ ಹೊಡೆದ್ರೆ ಅಲ್ಲಿಗೆ ಹೋಗುತ್ತೆ, ಈ ಬೀದಿಗೆ ಹೋದ್ರೆ ಅಲ್ಲಿ ನೋಡಿ, ಅದಕ್ಕೇನು ಗೊತ್ತಿಲ್ಲ ಎಲ್ಲೆಲ್ಲಿ ಹೋಗ್ಬೇಕು, ವಿಪರೀತ ಗಲಾಟೆ. ಆ ರೀತಿ ನನ್ ಮನಸ್ಸಾಗ್ಬಿಟ್ಟಿದೆ. ಅದಕ್ಕೆ ವಿಪರೀತ, ಅದಕ್ಕೆ ಏನೇನೋ ಸಂಶಯಗಳು, ಏನೇನೋ ಸಾಧನೆಯಲ್ಲಿ ಗೊಂದಲ, ಗುರುಗಳ ಬಗ್ಗೆ ಗೊಂದಲ ಎಲ್ಲ ಇರೋದ್ರಿಂದ ಯಾರೇನ್ ಹೇಳಿದ್ರು ಅದರಿಂದ ಆಗ್ಬೋದು, ಶಿವಯೋಗದಿಂದ, ಹಠಯೋಗದಿಂದ ಆಗ್ಬೋದು, ರಾಜಯೋಗದಿಂದ ಆಗ್ಬೋದು, ಜ್ಞಾನ ಯೋಗದಿಂದ ಆಗ್ಬೋದು, ವಿಷಾದ ಯೋಗದಿಂದ, ಯಾವ್ದೋ ಒಟ್ಟು ಎಲ್ಲಿಂದನ ಆಗ್ಬೋದು. ಹೋಗಿ ಹೋಗಿ ಅಲ್ಲಿ ನೋಡೋಣ, ಇಲ್ಲಿ ನೋಡೋಣ, ಇಲ್ಲಿ ನೋಡೋಣ, ಆ ರೀತಿ ಮನಸ್ಸಿಗೆ ಅನಿಸ್ತಿರತ್ತೆ. ಆ ರೀತಿ ಬಳಲಿಕೆ ತುಂಬಾ ಮಾಡ್ಕೋತೀವಿ. ರಮಣ ಮಹರ್ಷಿಗಳ ಹತ್ರನೂ ಒಬ್ರು ಬರ್ತಾರೆ, ಪ್ರಣವಾನಂದ್ರು ಅಂತ. ಅವ್ರೆಲ್ಲಾರು ಬಹಳ ಈ ರೀತಿ ಹಠಯೋಗಿಗಳೇ. ಅವರೆಲ್ಲ ವಿಪರೀತವಾಗಿ ದೇಹವನ್ನ ದಂಡಿಸಿ ಎಷ್ಟೋ ದಿನ ಆಹಾರ ಕೊಡದೆ, ಅದಕ್ಕೆ ವಿಪರೀತ ಕಾಯಿಲೆ. ಹೊರಗಡೆ ಕೊಳೆ ನೀರ್ ನಿಂತಿರತ್ತಲ್ಲ, ಆ ನೀರ್ನ ಕುಡಿಯೋದವ್ರು. ಎಲ್ಲೋ ಮಲಗಿರ್ತಾರೆ, ಯಾವ್ದೋ ಕಾಡಲ್ಲಿ, ಜ್ವರ ಇದು ನಡೆಯಕ್ಕೆ ಆಗಲ್ಲ, ಪ್ರಜ್ಞೆ ತಪ್ಪೋಗಿರ್ತಾರೆ, ಆಹಾರ ಇಲ್ದೆ ಏನಿಲ್ದೆ. ಆದ್ರೆ ದೇವ್ರನ್ನ ಪಡಿಬೇಕು ಅನ್ನುವ ಭಯಕ್ಕೆ ಆ ಹಠವನ್ನ ಸಾಧಿಸಿ ಎಲ್ಲಾ ಮಾಡಿ ರಮಣ ಮಹರ್ಷಿಗಳ ಹತ್ರ ಬರ್ತಾರೆ. ಆಗ ರಮಣ ಮಹರ್ಷಿಗಳ ಹತ್ರ ಕೇಳ್ತಾರೆ, ಈ ತರ ನನ್ನ ದೇವನ ಯಾಕೋ ನನಗೆ ಸಮಾಧಾನ ಇಲ್ಲ, ಎಲ್ಲಾ ಸಾಧನಗಳನ್ನ ಮಾಡ್ತಿದ್ರು ನನಗಿದಾಗೆ. ಅವ್ರಂತಾರೆ, ಇದೆಲ್ಲ ಅಂತಿದ್ಯಲ್ಲ, ನಾನ್ ಯಾರು ನೋಡು ಅಂತ. ಇದು ಒಂದು ಉತ್ತರನ ಅಂತ. ನಾನ್ ಎಷ್ಟ್ ಕಷ್ಟಪಟ್ಟು ಮನೆ ಬಿಟ್ಟು ವೈರಾಗ್ಯವನ್ನ ಮಾಡಿ ತಪಸ್ಸನ್ನ ಮಾಡಿ ಎಷ್ಟೆಲ್ಲಾ ಮಾಡ್ತಿದ್ದೀನಿ, ಇವ್ರು ನಾನ್ ಯಾರು, ಅದೇನು ಅದು ಒಂದು ಸಾಧನೆನ ಅನ್ಸೋದಿಲ್ಲ. ಆಗ ಇನ್ನೊಂದ್ ಯಾವ್ದಾದ್ರು ಬಹಳ ಕಷ್ಟ ಇರೋದ್ ಬೇಕು ಅನ್ಸುತ್ ಮನ್ಸಿಗೆ. ಇಷ್ಟಕ್ ಹೋಗಲ್ಲ ನಂದು ಕಾಮಕ್ರೋಧಾದಿಗಳು, ಇಷ್ಟಕ್ ಹೋಗಲ್ಲ ಅನ್ಸುತ್ತೆ. ಇವ್ರಿಷ್ಟ ಈಗ ನಮ್ಗೆಲ್ಲಾ ಪ್ರವಚನ ಕೇಳ್ತೀವಲ್ಲ, ಶ್ರವಣ ಇಷ್ಟ್ ಕೇಳೋದ್ರಿಂದಾನೆ ಆಗ್ಬಿಡತ್ತಾ ಅಂತಾನೆ ಎಲ್ಲಾ ತಲೆಯಲ್ಲಿ. ಇಷ್ಟ್ ಕೇಳೋದಲ್ಲ, ತಿರ್ಗಾ ಏನಾದ್ರು ಮಾಡ್ಲೇಬೇಕು ಅಂತ ಅದು ಮನಸ್ಸಿರೋದೇ ಆ ರೀತಿ ಇರುತ್ತೆ. ಹಾಗಾಗಿ ಆ ಮನಸ್ಸು ತಯಾರಿನೇ ಆ ರೀತಿ ಇರುತ್ತೆ. ಒಟ್ಟು ಅದ್ ಏನೋ ಒಂದ್ ಮಾಡ್ಬೇಕು, ಏನೋ ಒಂದ್ ಕಷ್ಟ ಪಡ್ಬೇಕು, ಏನೋ ಒಂದ್ ಸಿಗಾಕೋಬೇಕು, ಏನೋ ಗೊಂದಲ ಮಾಡ್ಕೋಬೇಕು, ಅದ್ರ ಸ್ವಭಾವನೇ ಅದು. ಹಾಗಾಗಿ ಅವ್ರ ಮಹಾತ್ಮರು ಹೇಳಿದ್ರು ಏನಿಲ್ಲ, ತಣ್ಣಗಾಗೋದಂದ್ರೆ ಒಪ್ಪಲ್ಲ ಅದು. ನಮ್ಗೆಲ್ಲೋ ಗುರುಗಳು ಮಾಮೂಲಿ ಎಲ್ಲಾ ನಮ್ ಜೊತೆನೆ ಆರಾಮ ಊಟ ತಿಂಡಿ ಮಾಡ್ಕೊಂಡ್ ನಮ್ ಜೊತೆ ಇದ್ರೆ ಅವ್ರು ನಮ್ ಗುರುಗಳಾಗಲ್ಲ. ನಮ್ಮಂಗೆ ಎಲ್ಲ ಅವ್ರೆಲ್ಲೋ ಏನೋ ಅವ್ರು ಇಲ್ವಂತೆ, ಬಹಳ ಎಲ್ಲೋ ಬೆಟ್ಟದ ಮೇಲಿದ್ದಾರೆ, ಅವ್ರು ಯಾರನ್ನೂ ಮಾತಾಡ್ಸಲ್ಲ, ಅವ್ರ ನಗದು ಇಲ್ಲ, ಬಹಳ ಗಂಭೀರ. ದೂರದಿಂದಾನೇ ಅವ್ರನ್ನ ನೋಡ್ಬೇಕಂತಂದ್ರೆ ಏನ್ ಭಯ ಭಕ್ತಿ ಇಟ್ಕೊಂಡು ಅಷ್ಟ್ ದೂರದಿಂದ, ಮತ್ತೆಲ್ಲೋ ಬಹಳ ದೇಹ ದಂಡನೆ ಮಾಡಿದ್ದಾರೆ, ಮುಳ್ಳ ಮೇಲೆ ನಿಂತಿದ್ದಾರೆ, ಬಹಳ ಆಕರ್ಷಣೆ ಅನ್ಸುತ್ತೆ ನಮ್ಗ ಅದೆಲ್ಲ. ಹಾಗೆ ಆಮೇಲೆ ರಮಣ ಮಹರ್ಷಿಗಳಂದ್ರು, ಏನು ಇವೆಲ್ಲ ಅಂತೀಯಲ್ಲ, ಅದ ನಾನ್ ಯಾರು ನೋಡೋದನ್ನ, ಇದಕ್ಕೆಲ್ಲಾ ಮೂಲ ನಾನಲ್ವಾ, ಆ ನಾನಂದ್ರೆ ಯಾರು, ಇದು ಒಂದು ಉತ್ತರನ. ಇಷ್ಟಿಂದ ಆತ್ಮಜ್ಞಾನ ಆಗತ್ತ ಅಂತ ಹೊರಟ್ಬಿಡ್ತಾರೆ. ಇವರೆಲ್ಲ ನಮ್ ಗುರುಗಳು ಅಂತ. ಪುನಃ ಹಿಮಾಲಯದಲ್ಲೆಲ್ಲ ಓಡಾಡ್ತಾರೆ. ಅಲ್ಲೆಲ್ಲ ಏನು ಬದರಿ, ಕೇದಾರ, ಋಷಿಕೇಶ ಎಲ್ಲಾ ಕಡೆ. ಅದು ಏನ್ ಕಾಲ್ನಡಿಗೆಯಲ್ಲಿ ಓಡಾಡೋದು ಅಂದ್ರೆ, ಇಲ್ಲಿಂದ ಹೊರಟು ತಾಪ ಎಷ್ಟು, ಅದಕ್ಕೆ ಎಷ್ಟು ದೇಹ ಇದನ್ ಮಾಡೋದು, ಮನಸ್ಸೆಷ್ಟು ತಾಪ ಆಗಿರುತ್ತೆ ದೇವ್ರನ್ನ ಪಡಿಬೇಕು ಅಂತ. ನಾನೇ ಇದ್ದೀನಿ, ಅಲ್ಲೇ ಇದ್ದೀನಿ, ಅದು ಎಷ್ಟ್ ಕಷ್ಟ ಪಡ್ತೀನಲ್ಲ ನಾನು. ಆದ್ರೆ ಮಹಾತ್ಮರು ಹೇಳ್ತಾರೆ, ಕೇಳುವ ವಿವೇಕನೂ ಇಲ್ಲ ನಮ್ಗೆ. ಹಾಗಾಗಿ ಅಲ್ಲೆಲ್ಲಾ ಹೋಗಿ ಮಾಡಿ ಅಲ್ಲೂ ಸಾಕಾಗೋಗುತ್ತೆ. ಎಲ್ಲಾ ರೀತಿಯವ್ರು ನೋಡ್ಬಿಡ್ತಾರೆ. ಅಲ್ಲೂ ಎಲ್ಲಾ ಸಾಧರು, ಗಾಂಜಾ ಸೇದೋ ಸಾಧುಗಳಾಗ್ಲಿ, ನಿಜವಾಗ್ಲೂ ವೈರಾಗ್ಯ ಸಮಾಧಿಯವರು, ಅಂತವ್ರು ಇಂಥವ್ರು ಎಲ್ಲಾರು ನೋಡಿ ಅದು ಸಾಕಾಗೋಗುತ್ತೆ. ಎಲ್ಲಾರು ನೋಡಿ ಏನು ಬೇಡ ಸಾಕಾಗುತ್ತೆ. ಕೊನೆಗೆ ಅವ್ರು ಕೂತಾಗ ಅನ್ಸತ್ತೆ, ರಮಣ ಮಹರ್ಷಿಗಳು ಹೇಳಿದ್ದೆ ಸರಿ ಅಲ್ಲ, ಅವ್ರದೇ ಸರಿ ಇರ್ಬೇಕು ಅಂತ ಪುನಃ ಬರ್ತಾರೆ ರಮಣ ಮಹರ್ಷಿಗಳ ಹತ್ರ. ಆಗ ಅಂದ್ರೆ ಇಷ್ಟು ತಯಾರಿ ಆಗತ್ತೆ ಅದು ಮನಸ್ಸು. ಒಂದೇ ಸಲಿಗೆ ಏನು ನಮ್ಗೆ ಆತ್ಮಜ್ಞಾನ ಪಡಿಬೇಕು ಅಂತ ಅಂದಿರ್ತೀವಲ್ಲ, ಅಂತಃಕರಣ ಒಳಗಡೆ ಹೋಗ್ತೇವಲ್ಲ, ಅವಾಗ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ಏನೇನೋ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಯಾವ್ದಾವ್ದು ಏನು ನನಗ್ ದರ್ಶನಗಳಾಗಿಲ್ಲ, ಏನು ನನಗೆ ಈಗ ಶ್ರವಣ ದಿನಾ ಕೇಳ್ತೀನಿ, ದೇಹದ್ದೇನು ಹೋಗೇ ಇಲ್ಲ, ಏನು ನನಗೆ ಹಂಗೆ ಇದೆ ಎಲ್ಲ ಸುಖದು, ಈ ತರ ಏನೇನೋ ಅನಿಸ್ತಿರತ್ತದು. ಹಾಗಾಗಿ ಅದೆಲ್ಲಾ ಪಕ್ವತೆ ಆಗತ್ತಲ್ಲ, ನಂತರ ಗೊತ್ತಾಗತ್ತೆ ನಾನೇ ಆತ್ಮ ವಸ್ತು ಇದೀನಲ್ಲ, ಯಾಕೆ ಇಷ್ಟೊಂದು ಪರದಾಡ್ತಾ ಇದ್ದೀನಿ ಅನ್ನೋ ಅಷ್ಟು ಮನಸ್ ಪಕ್ವತೆ ಆಗ್ಬೇಕು. ಅದೆಲ್ಲಾ ಮಾಡೋದು ಗುರುವಿನ ಅನುಗ್ರಹ, ದೈವದ ಅನುಗ್ರಹ. ಒಂದೇ ಒಂದು ನಾನು ಬಯಕೆ, ಏನೇ ಆಗ್ಲಿ, ಎಂತ ಅಡೆತಡೆಗಳಿರ್ಲಿ, ಆತ್ಮಜ್ಞಾನವನ್ನ ಮಾತ್ರ ನಾನ್ ಮರಿಬಾರ್ದು. ಹಾಗಾಗಿ ಅವೆಲ್ಲವೂ ಬಹಳ ಬಳಲಿಕೆ ಅಲ್ಲ, ಎಷ್ಟು ಬಳಲಿಕೆ ಆಯ್ತದೆಲ್ಲ. ಹಾಗಾಗಿ ನೇರವಾಗಿ ಮೊದಲೇ ರಮಣ ಮಹರ್ಷಿಗಳು ಏನ್ ಹೇಳಿದ್ರು, ಇಲ್ಲ ಯಾರು ಜ್ಞಾನ ಮಹಾತ್ಮರು ಗುರುಗಳು ಹೇಳಿದ್ರು ಅದನ್ನ ನೇರವಾಗಿ ನೋಡ್ಬೇಕು ಅಂತ ಅನ್ಸೋದಿಲ್ಲ. ಅದಕ್ಕೆ ಅವ್ರಿಗೆ ಹೇಳ್ತಿದ್ದಾರೆ, ಬೇರೊಂದು ಯೋಗದಳು ಬಳಲದೆ, ಸುಮ್ನೆ ಎಷ್ಟೊಂದು ತಾಪ ಮಾಡ್ಕೋತಿಯಲ್ಲ, ಆ ಸಾಧನ, ಈ ಯೋಗ, ಆ ಯೋಗ ಎಲ್ಲ ಸುಮ್ನೆ ಬಳಲಿಕೆ ಮಾಡದೆ, ನೀನೇ ಆ ಆನಂದ ಸ್ವರೂಪ ಇದೆ ಅಂತ ಹೇಳ್ತಿದಾರಲ್ಲ, ಅದ್ರಲ್ಲಿ ನಿಜ ನಿಷ್ಠೆ ಯಾಕೆ ನಿಷ್ಠೆ ಆಗ ಬರಲ್ಲ ನಿನಗೆ? ತೀವ್ರವಾದ ನಿಷ್ಠೆಯನ್ನ ಮಾಡು. ನಾನೇ ಆತ್ಮ ಸ್ವರೂಪ ಇದ್ದೀನಿ, ನಾನೇ ಆನಂದ ಸ್ವರೂಪ ಇದ್ದೀನಿ,
ನಾನೇ ಆನಂದ ಸ್ವರೂಪ ಇದ್ದು ನಾನ್ಯಾಕೆ ಹೊರಗಡೆ ಹುಡುಕಾಡ್ಲಿ, ಈ ರೀತಿಯಾದ ತೀವ್ರವಾದ ನಿಷ್ಠೆ ಬರ್ಬೇಕು. ನಮಗೆ ಅಷ್ಟೊಂದಿರಲ್ಲ, ನಮ್ಗೆ ತಿಳುವಳಿಕೆ ಇರುತ್ತೆ. ಹಾಗಾಗಿ ನಾವು ಕೇಳ್ತೀವಿ, ವಾಪಸ್ ಇಲ್ಲೆಲ್ಲಾ ಆನಂದವನ್ನ ಹುಡ್ಕಕ್ ಹೋಗ್ತೀವಿ. ಹೆಂಡ್ತಿದು, ಮಕ್ಳದು, ದುಡ್ಡಂದು, ಇವುಗಳದ್ದು ಅವುಗಳಲ್ಲಿ ಇದೆ ಅಂತ ನನಗೆ ಬಹಳ ಭ್ರಮೆ ಇದೆ. ಹಾಗಾಗಿ ದಿನ ಕೇಳ್ತಾ 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 ನನಗೆ ನಿಷ್ಠೆ ಬರುತ್ತೆ. ಯಾವಾಗ ಆತ್ಮನಿಷ್ಠೆ ಬಂತೋ ಇನ್ಯಾವ ಯೋಗದಲ್ಲಿ ನಾವು ಬಳಲಿಕೆ ಮಾಡೋದಿಲ್ಲ. ಇನ್ನ ಮುಂದಿನ ಸೂತ್ರನ ನಾಳೆ, ಮುಂದಿದ್ದು ನಾಳೆ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.